ಅಲ್ಲ ನಿಮ್ ಪೇಪರ್ ಕರೆಕ್ಷನ್ ಮಾಡೋ ಒಳ್ಳೆ ವ್ಯಕ್ತಿನ ಈ ಗಣೇಶ ಹ್ಯಾಕ್ ಕಳ್ಸೋಕ್ ಸಾಧ್ಯ? ನೀವೇನ್ ಮಾಡಿದ್ರಿ ಅಳಿ ಅಂದ್ರೆ, ನನ್ನ ಮಗಳು ನಿಮ್ಮ ಹೆಂಡತಿಯಲ್ಲಿ ನಿಮ್ಮ ಕಾರಣಕ್ಕೆ ಪೇಷಂಟ್ ಆಗಿ ಮಲಗಿದಾಳೆ. ಮನೆ ಹೆಸರು ಶ್ರೀಕೃಷ್ಣ ಅಂತ. 78 ಸೀರಿಯಲ್, 18 ಮೂವಿ, 400 ನಾಟಕಗಳು. ನಮ್ದು ಪುಟ್ಟು ಮನೆ, ಮನಸ್ಸು ದೊಡ್ಡದಿದೆ. ನನ್ನ ಜೀವನದ ದೊಡ್ಡ ಆಸ್ತಿಗಳು ಇದರೆಲ್ಲ. ಅಪ್ಪಾಜಿ ಹೇಳೋರು ನನ್ನ ಮೂಗು ನಿಮ್ ಮೂಗು ಒಂದೇ ತರ ಇದೆ ಹೇಗೆ ಅಂತ. ಸೊ ನನ್ನ ಹತ್ರ ಸುಮಾರು 1500-2000 ಸ್ಯಾರೀಸ್, ಆಲ್ಮೋಸ್ಟ್ ಆಲ್ ಮೈಸೂರು ಸಿಲ್ಕ್ ಸ್ಯಾರಿ ಕಲರ್ಸ್ ಐ ಹ್ಯಾವ್. ಇಟ್ಸ್ ವೆರಿ ಕಾಸ್ಟ್ಲಿ ಸ್ಯಾರೀಸ್ ಅದೆಲ್ಲ. ಇಲ್ಲೋ ಮಾಮೂಲು ಫ್ಯಾನ್ಸಿ ಸ್ಯಾರೀಸ್ ಇದೆಲ್ಲ. ಸ್ನೇಹಿತರೆ, ಕನ್ನಡ ಧಾರಾವಾಹಿ ಲೋಕದ ಖ್ಯಾತ ಕಲಾವಿದೆ ಶ್ರೀಮತಿ ಅವರ ಬದುಕಿಗೆ ನಿಮ್ಗೆ ಸ್ವಾಗತ. ಶ್ರೀಮತಿ ಮೇಡಮ್ ಅವರನ್ನು ನೀವು ತುಂಬಾ ಧಾರಾವಾಹಿಗಳಲ್ಲಿ ನೋಡುತ್ತೀರಿ, ಬಹಳ ಪ್ರಮುಖವಾಗಿ ಕೆಲವು ಸಿನಿಮಾಗಳು ಕೂಡ ಮಾಡಿದ್ದಾರೆ. ಅವರನ್ನ ನಾವು ನೋಡೋಣ. ಇದು ಬೆಂಗಳೂರಿನ RR ನಗರ, ಅಲ್ಲಿ ಅವ್ರ ಮನೆ. ಸ್ವಾಗತ ಈ ವಿಶೇಷವಾದ ಸರಣಿಗೆ. ಬನ್ನಿ. ಇಲ್ಲ ಸರ್, ನಾನೇನು ಹೇಳಿಲ್ಲ, ನೀವೇ ಎಲ್ಲ ಹೇಳಿ ಅಂತ ಕರ್ಕೊಂಡ್ ಬಂದಿದ್ದೀನಿ. ಹೇಗಿದ್ದೀರಾ ಸರ್? ಸರ್ ಚೆನ್ನಾಗಿದ್ದೀನಿ ಸರ್. ಹೇಗಿದ್ದೀರಿ ಸರ್? ಫ್ಯಾನ್ ಸರ್ ನಾನು. ಥ್ಯಾಂಕ್ ಯು ಸರ್. ತಮ್ಮ ಪರಿಚಯ ಸರ್? ನನ್ನ ಹೆಸರು ಶ್ರೀಹರಿ ಅಂತ. ಶ್ರೀಹರಿ ಅವರು. ಓಕೆ. ಸೊ ಅದೇ ಈ ಆಂಟಿ ಮನೆ ಪಕ್ಕ ಇರೋ ಓ, ಇದಾ ಶ್ರೀಮತಿ ಮೇಡಮ್ ಮನೆ? ಹೌದು. ಓ ಓಕೆ, ನಾವು ಈ ಮನೆ ಅನ್ಕೊಂಡ್ಬಿಟ್ಟೆ. ಇದೇ ಶ್ರೀಮತಿ ಆಂಟಿ ಮನೆ. ಇದೇನಾ? ಓ ನೋಡಿ, ಶ್ರೀಮತಿ ಮೇಡಮ್ ಅವರ ನೈಬರು. ಸೊ ಅವ್ರೊಂದು ಇಂಟರ್ವ್ಯೂ. ನೀವು DV ಅವ್ರ DV ವ್ಲಾಗ್ಸ್. ಹೌದೌದು, DV ವ್ಲಾಗ್ಸ್, ಮೋಟರ್ ವ್ಲಾಗ್ಸ್. DV ಇನ್ ಕನ್ನಡ. ಹೌದು ಸರ್. ಅವ್ರದ್ದು ಫ್ಯಾನ್ ನಾನು. 3 ಪ್ಲೇ ಬಟನ್ ಇದೆ. ಟೋಟಲ್ 14 ಕೋಟಿ ವ್ಯೂಸ್ ಇದೆ. ಈಗ 783 ವಿಡಿಯೋಸ್ ಮಾಡಿದೀನಿ. 7 ವರ್ಷ ಕಾರ್ಪೊರೇಟ್ ಅಲ್ಲಿ ಇದೆ. ನೀವು ಅವ್ರ ಮನೆಗೆ ಹೋಗಿದ್ರಿ, Yes, sir. ಎಲ್ಲ ಬೈಕ್ಸ್ ನ ಕಾರ್ಸ್ ನ ತೋರಿಸಿದ್ರಿ. ಅದರಲ್ಲಿ ನಾ ಜಾಸ್ತಿ ಇನ್ಫಾರ್ಮೇಶನ್ ನಮಗೂ ಸಿಕ್ತು. ಸೊ ಒನ್ ಥಿಂಗ್ ಐ ವುಡ್ ಲೈಕ್ ಟು ಸೇ, ಯು ಡೂ ಅ ರಿಯಲಿ ಗ್ರೇಟ್ ಜಾಬ್. ಎಕ್ಸಲೆಂಟ್. ನೀವು ಸರ್ ತಲೆ ಮೇಲೆ ಇರ್ಬೇಕು ನಿಮ್ದು. ತಲೆ ಮೇಲೆ ದೂರಲ್ಲ ಎಲ್ಲೋ ಹೋಗ್ಬಿಟ್ಟವ್ರೆ ಸರ್. ಸ್ವಲ್ಪ ಮೇಲೆ ಹೋದಾಗ ತಲೆ ಬಗ್ದಷ್ಟು ಒಳ್ಳೇದು. ಗುಡ್ ಜಾಬ್. ನಮಸ್ಕಾರ. ಬನ್ನಿ, ನಮ್ಮ ಶ್ರೀಮತಿ ಮೇಡಮ್ ಮನೆ ಇಲ್ಲೇ ಇದೆ ಪಕ್ಕದ್ದು. ಸೊ ಶ್ರೀಹರಿ ಅವರು ತೋರಿಸಿದ್ರು. ಹೊರಗಡೆ ನೋಡಿ ತುಂಬ ಚೆನ್ನಾಗಿದೆ ಮನೆ. ಕಂಪ್ಲೀಟ್ ಹೋಮ್ ಟೂರ್ ಮಾಡೋಣ. ಮನೆ ಹೆಸರು ಶ್ರೀಕೃಷ್ಣ ಅಂತ. ಓಹ್, ಮೇಡಮ್ ಇಲ್ಲೇ ಇದೆ. ನಮಸ್ಕಾರ ಮೇಡಮ್, ಹೇಗಿದ್ದೀರಿ ಮೇಡಮ್? ವಾವ್, ನಮಸ್ಕಾರ. ಸ್ವಾಗತ ಕಲಾ ಮಾಧ್ಯಮಕ್ಕೆ ತಮಗೆ. ನಿಜಲ್ಲೇ ತುಂಬಾ ದಿವಸದ್ದು ಆಸೆ ಇದ್ದಿದ್ದು ನನಗೆ. ಸೊ ಇವತ್ತು ಅದು ದಿವಸ ಕೂಡಿ ಬಂತು. ಯಾಕೆಂದ್ರೆ ಬಂದೆ ಸುಮಾರು ವರ್ಷ ಆಗೋಗಿದೆ ಈ ಫೀಲ್ಡ್ಗೆ. ಹೌದು ಮೇಡಮ್, ನಾನು ಬಹಳ ಧಾರಾವಾಹಿಗಳು ತಮ್ಮ ನೋಡಿ. ಹೌದು, ಇದು 78ನೇ ಸೀರಿಯಲ್ ಮಾಡ್ತಾ ಇರೋದು ಇವಾಗ ನಾನು. ವಿಷಯ ಅಂದ್ರೆ ಒಂದೇ ಗವಾಕ್ಷಿನಲ್ಲಿ ಅನ್ನೋ ಹಾಗೆ ಈ ಮನೆಗೆ ಮತ್ತೆ ಅಪ್ಪಿಡೆ ಕರ್ಸ್ಕೊತಾ ಇದ್ದಾನ. 78 ಸೀರಿಯಲ್, 18 ಮೂವಿ, 400 ನಾಟಕಗಳು ಆಗಿದೆ. ನನ್ಗೆ ತುಂಬಾ ವರ್ಷಗಳಿಂದ ಮಾಡ್ತಾ ಇದ್ದೀನಲ್ಲ. ಮತ್ತೆ ನಿಮ್ ಧ್ವನಿ ಬಹಳ ವಿಶಿಷ್ಟವಾದ ಧ್ವನಿ. ಹೌದಾ? ಹೌದು ಮೇಡಮ್. ಏನ್ ಮೇಡಮ್ ಇದು? ನಾನು ಮನೆಗೆ ಯಾರು ಬಂದ್ರು ಕೊಡ್ತೀನಿ. ನಾವು ನಿಮಗೆ ಕೊಡ್ಬೇಕು. ಅಯ್ಯೋ ಪರವಾಗಿಲ್ಲ ಸರ್, ಯಾರು ಕೊಟ್ಟರು ಒಂದೇನೆ. ಬನ್ನಿ, ನಾವೆಲ್ಲ ಕಲಾವಿದರು. ಥ್ಯಾಂಕ್ಸ್ ಮೇಡಮ್. ಬನ್ನಿ. ನಮ್ದು ಪುಟ್ಟು ಮನೆ. ಇಲ್ಲಿಟ್ಟಿರ್ತೀನಿ ಸದ್ಯಕ್ಕೆ. ಇದು ಧಾರಾಳವಾಗಿ ಇಲ್ಲ, ಇಲ್ಲಿ ಪರವಾಗಿಲ್ಲ. ಮನಸ್ಸು ದೊಡ್ಡದಿದೆ. ಈ ಮನೆಗೆ ಬಂದು ಸುಮಾರು ಒಂದು 12 ವರ್ಷ ಆಯ್ತು. ಇದಕ್ಕಿಂತ ಮುಂಚೆ ಬ್ಯಾಂಕ್ ಕ್ವಾರ್ಟರ್ಸ್ ಅಲ್ಲಿ ಇರ್ತಿದ್ವಿ. ಇವಾಗ ಇದು ಸ್ವಂತ ಮನೆ. ನನ್ನ ಹಸ್ಬೆಂಡ್ ಬ್ಯಾಂಕ್ ಅಲ್ಲಿ ಇದ್ರು. ಸೊ ಈಗ ಈ ಮನೆಗೆ ಬಂದು 12 ದಿವಸದೆಲ್ಲ ರಿನೋವೇಟ್ ಮಾಡ್ಕೊಂಡು ಸೊ ವಿ ಆರ್ ಲಿವಿಂಗ್ ಹಿಯರ್. 12 ವರ್ಷದಿಂದ ಇಲ್ಲಿದ್ದೀವಿ. ಅಂದ್ರೆ RR ನಗರಕ್ಕೆ ಬಂದು. ಓಕೆ. ಅಂದ್ರೆ ಅಲ್ಲಿಂದನೂ ನಮ್ಗೆಲ್ಲ ಟ್ರಾನ್ಸ್ಫರಬಲ್ ಜಾಬ್ ಇರ್ತಿತ್ತು. ಸೊ ಬೇರೆ ಊರುಗಳಿಗೆಲ್ಲ ಹೋಗಿ ಲಾಸ್ಟ್ ಅಲ್ಲಿ ಇಲ್ಲಿ ಬಂದು ನಮ್ಮ ರಾಜರಾಜೇಶ್ವರಿ ನಗರದಲ್ಲಿ ಬಂದು ಉಳ್ಕೊಂಡಿದೀವಿ ಇವಾಗ. ಬಹಳ ಕಲಾವಿದರ ಬಡಾವಣೆ. ಹೌದು, ಎಲ್ಲ ಇಲ್ಲಿ ರಾಜರಾಜೇಶ್ವರಿ ತಾಯಿ ಇದ್ದಾಳಲ್ಲ, ಸೊ ಕರೆಸ್ಕೊಂಡಿದ್ದಾಳೆ. ಎಲ್ಲ ಕಲಾವಿದರೇನು ಬನ್ನಿ ಅಂತ ಹೇಳಿ ಕರೆದಿದ್ದಾಳೆ. ಸೊ ಎಲ್ಲ ಬಂದಿದ್ದೀವಿ ಅಷ್ಟೇ. ಏನ್ ನಿಮ್ಮ ಮನೆ ವಿಶೇಷ ಚೂರು ನೋಡ್ಬೋದಾ? ನಮ್ಮ ಮನೆ ಧಾರಾಳವಾಗಿ ಲಿವಿಂಗ್ ರೂಮ್. ಇದು ಲಿವಿಂಗ್ ರೂಮು. ಏನೋ ಕೃಷ್ಣರಾಧನೆ ಹಾಕಿದಿರಿ ಇಲ್ಲಿ. ಕರ್ಟನ್ನೇ ಚೆನ್ನಾಗಿದೆ ನಿಮ್ಮ. ನಾವು ನನಗೇನಂದ್ರೆ ಬಂದ ತಕ್ಷಣನೇ ಕೃಷ್ಣನ ದರ್ಶನ ಆಗ್ಬೇಕು ಎಲ್ಲಾರ್ಗು ಅಂತ. ನಿಮ್ಮ ಮನೆ ಹೆಸರು ಶ್ರೀಕೃಷ್ಣ. ಹೌದು, ನಮ್ಮ ತಂದೆಯ ಹೆಸರು ಕೃಷ್ಣರಾವು, ನಮ್ಮ ಮಾವನ ಹೆಸರು ಕೃಷ್ಣರಾವು. ಸೊ ಮತ್ತೆ ನಾವೆಲ್ಲ ಅಲ್ಟಿಮೇಟ್ ಆಗಿ ಎಲ್ಲರೂ ಕೃಷ್ಣನ ಭಕ್ತರು. ಸೊ ನಾವೆಲ್ಲ ಸ್ವಲ್ಪ ಸ್ಪಿರಿಚುವಲ್ ಟಚ್ ಜಾಸ್ತಿ ಇರೋದ್ರಿಂದ ಅಲ್ಟಿಮೇಟ್ ಆಗಿ ನಾವು ಹೋಗೋದು ಕೃಷ್ಣನ ಪಾದಕ್ಕೆ. ಸರ್ವಂ ಕೃಷ್ಣಾರ್ಪಣ ಮಸ್ತು ಅಂತೀವಲ್ಲ, ಹಾಗೆ ಆ ಕಾನ್ಸೆಪ್ಟ್ ನಂದಿರೋದು. ಸೊ ಬಂದ ತಕ್ಷಣ ಎಲ್ಲರಿಗೂ ಒಂದು ಕೃಷ್ಣನ ದರ್ಶನ ಆಗಬೇಕು ಅಂತ ಹೇಳಿ ಇದನ್ನ ಹುಡುಕಿ ತಗೊಂಡ್ಬಂದು ಹಾಕಿರೋದು. ಹೌದು, ಇದು ತುಂಬಾ ನಾನು ಹುಡುಕಿ ಇದು ತಗೊಂಡ್ಬಂದಿರೋದು. ನಾರ್ಮಲಿ ನೋಡಿ ಸಿಕ್ಕದಿಲ್ಲ ಇದು. ತುಂಬಾ ಚೆನ್ನಾಗಿ. ಮತ್ತೆ ಈ ಮನೆಯ ಒಂದು ಚಂದವನ್ನು ಹೆಚ್ಚು ಮಾಡಿದಂತ. ಹೌದು. ಅಲ್ಲ, ಮನೆ ಚಂದ ಆಗ ಕಾರಣನೇ ಇದು ಕೃಷ್ಣ. ಹೌದು. ವೆರಿ ನೈಸ್. ಸೊ ಇದು ಮನೆ ಮೊದಲೇ ಇತ್ತು, ಹಳೆ ಮನೆ ಇತ್ತು ಇಲ್ಲಿ? ಇಲ್ಲ, ನಾವು ತಗೊಂಡು ಸೈಟ್ ತಗೊಂಡು ಕಟ್ಸಿರೋದು. 12 ವರ್ಷದಿಂದ ನ್ಯೂಲಿ ಕನ್ಸ್ಟ್ರಕ್ಟ್. ಅಂದ್ರೆ ನಮ್ಗೆ ಏನಾಯ್ತು ಅಂತಂದ್ರೆ, ನಾವೆಲ್ಲ ಟ್ರಾನ್ಸ್ಫರಬಲ್ ಜಾಬ್ ಇದ್ದಿದ್ರಿಂದ ಯಾರಿಗೋ ಕೊಟ್ವಿ, ಮೋಸ ಆಯ್ತು ಕಾಂಟ್ರಾಕ್ಟರ್ದು. ಮತ್ತೆ ರಿನೋವೇಟ್ ಮಾಡಿದ್ವಿ, ಮತ್ತೆ ಮೋಸ ಆಯಿತು. ಮೇಲ್ಗಡೆ ಕಟ್ಸೋಕ್ಕೆ ಅಂತ ಹೋದ್ವಿ, ಅವಾಗ ತಾರಸಿ ಸರಿಯಾಗಿ ಹಾಕಿಲ್ಲ, ಮತ್ತೆ ಬಿದ್ದುಬಿಡುತ್ತೆ ಚಾನ್ಸಸ್ ಮನೆ ಅಂತಂದರು. ಸೊ ಮತ್ತೆ ಎಲ್ಲ ರಿನೋವೇಷನ್ ಅಂತ ಮೇಲ್ಗಡೆ ಕಟ್ಸೋಕ್ಕೆ ಹೋಗಿ
ಮತ್ತು ಅದನ್ನೆಲ್ಲ ಕೆಡಿಸಿ ಮತ್ತೆ ಹೇಗೆ ಪಾಯ ಎಲ್ಲ ಹೇಗಾಗಿತ್ತೋ ಮತ್ತದನ್ನು ರೀಕನ್ಸ್ಟ್ರಕ್ಟ್ ಮಾಡಿರೋದು. ಅದು ಏನು ಮಾಡೋದು, ಒಂದು ತುಂಬ ಕಳ್ಕೊಂಡಿದ್ದೀರಿ. ಹೌದು, ನಂಬಿಕೆ ಅಲ್ವಾ, 3 ಅಕ್ಷರದ ನಂಬಿಕೆ ಕಳ್ಕೊಂಡ್ವಿ ನಾವು ಅಷ್ಟೇ. ಅಲ್ಲಿ ಏನು ಮಾಡೋಕ್ಕಾಗೋದಿಲ್ಲ. ನೀವು ನಂಬಿಕೆ ಕಳ್ಕೊಂಡಿಲ್ಲ, ನೀವು ನಂಬಿಕೆ ಇಟ್ಟವ್ರು ನಂಬಿಕೆ. ಹೌದು ಹೌದು, ಅದು ನಂಬಿಕೆ ಯಾರಾದ್ರೂ ನಂಬಿಕೆ ತಾನೇ, ಅದು ಒಟ್ನಲ್ಲಿ ಕಳ್ಕೊಂಡ್ವಿ ಅಷ್ಟೇ. ಏನು ಮಾಡೋದು, ಅದು ಮಾಡಿ ಅದು ಅಲ್ಟಿಮೇಟ್ ಆಗಿ ಏನು ಹೇಳಿ ಲಾಸ್ ಆಗುತ್ತೆ ಅದು ಅಷ್ಟೇ. ಇದು ನಮಗೆ ಅಂತಾನೆ ಅಲ್ಲ ಎಲ್ಲರಿಗೂ ಆಗುತ್ತೆ ಪರಮೇಶ್ವರ್. ಎಲ್ಲ ಪ್ರಪಂಚ ಇರೋದೇ ಹೀಗೆ ಅಲ್ವಾ, ಎಲ್ಲ ನಂಬ್ತೀವಿ, ಮೋಸ ಹೋಗ್ತೀವಿ, ಮತ್ತೆ ಎಚ್ಚೆತ್ಕೊಂಡು ಬರೋದು, ಒಂದು ಫಿನಿಕ್ಸ್ ತರ ಬರೋದು, ಅದೇ ಜೀವನ ಅಲ್ವಾ. ಏನ್ ಮಾಡಕ್ಕಾಗತ್ತೆ, ಏಟುಗಳು ತಿನ್ನೋದು ಮತ್ತೆ ಅದನ್ನ ಅಷ್ಟೇ ಅಲ್ವಾ. ಇವಾಗ ಜೀವನ ಅನ್ನೋದು ನಮ್ಗೆ ಹೇಗೆ ಹೇಳಿ, ಒಂದು ದೊಡ್ಡ ಒಂದು ಬಿಳಿ ಹಾಳೆ, ನಾವು ಅದ್ರಲ್ಲಿ ಏನ್ ಬರೀತೀವೋ ಅದು ನಮ್ದು ಅಷ್ಟೇನೆ. ಕೆಲವರು ಒಂಥರ ನಾವ್ ಏನೇನು ವರ್ಡ್ಸ್ ಹಾಕ್ತೀವೋ ಅದೆಲ್ಲ ನಿಜ ಆಗ್ತಾ ಬರುತ್ತೆ. ಕೆಲವರು ಬರೀ ಬಿಳಿ ಹಾಳೆನಲ್ಲೇನೆ ಇರ್ತೀವಿ. ಕೆಲವರು ಅದರಲ್ಲೆಲ್ಲ ಒಳ್ಳೊಳ್ಳೆ ಪದಗಳೆಲ್ಲ ಬರಿತೀವಿ. ಎಲ್ಲದಕ್ಕೂ ಪೂರ್ವಜನ್ಮದ ಪುಣ್ಯ ನಮ್ಮ ಹಣೆಯಲ್ಲಿ ಬರೆದಿರಬೇಕು, ಅದು ಮಾಡ್ಕೊಂಡಿರ್ತೀವಿ ಅಷ್ಟೇ. ಏನು ಮಾಡೋಕ್ಕಾಗೋದಿಲ್ಲ. ಜೀವನ ಅಲ್ವಾ, ಜೀವನದಲ್ಲಿ ನಮಗೆ ಬರೀ ಸುಖನೇ ಇರಬೇಕು ಅಂತಂದರೆ ದುಃಖ ಅನುಭವಿಸೋರು ಮತ್ತೆ ಯಾರು? ಗಿಡಗಳು ಮರಗಳು ಪಾಪ ಅವರು ಏನು ಮಾಡ್ತಾರೆ, ಅವನು ನಾವು ನೋಡ್ಕೊಳ್ಬೇಕು. ನಾವೇ ದುಃಖ ಪಡ್ತಾ ಇತ್ತು ಅಂತಂದರೆ ಜೀವನ ಅಷ್ಟೇ, ಏನು ಮಾಡೋಕ್ಕಾಗಲ್ಲ, ಇದ್ದೇ ಇರುತ್ತೆ. ನಮಗೆ ಹೇಗೆ ಅಂದರೆ 90% ದುಃಖ ಇದ್ದು 10% ನಮಗೆ ಸುಖ ಇರುತ್ತಲ್ಲ, ಆ ಸುಖನೇ ನಾವು ನೋಡ್ಕೊಳ್ಬೇಕಷ್ಟೇ. 10% ಸುಖಕ್ಕಾಗಿ 90% ದುಃಖ ಆಗೇ ಆಗುತ್ತೆ. ಒಬ್ಬರನ್ನ ತೋರಿಸ್ಬಿಡಿ, ಫುಲ್ಲು ನನಗೇನೂ ನೋವಿಲ್ಲ, ನನಗೇನೂ ಪ್ರಾಬ್ಲಮ್ ಇಲ್ಲ, ನಾನು ಫುಲ್ಲು ಖುಷಿಯಾಗಿದ್ದೀನಿ ಅಂತ ಒಬ್ಬರನ್ನ ತೋರಿಸಿ, ಅವ್ರವ್ರಲ್ಲೇ ಅವ್ರವ್ರಿಗೆ ಇದ್ದೇ ಇರುತ್ತೆ. ಆನೆದೇ ಪ್ರಾಬ್ಲಮ್ ಇರುತ್ತೆ, ಇರುವೆ ಪ್ರಾಬ್ಲಮ್ಮೇ ಇರುತ್ತೆ. ಬಟ್ ಎರಡೂ ಜೀವನ ಮಾಡ್ತಾ ಇರುತ್ತೆ. ಅದಕ್ಕೆ ಹಿರಿಯರು ಹೇಳಿರೋದು, ಸಾಸಿವೆಷ್ಟು ಸುಖಕ್ಕಾಗಿ ಸಾಗರದಷ್ಟು ದುಃಖ ನೋಡ. ಹೌದು, ಏನು ಮಾಡೋಕ್ಕಾಗತ್ತೆ, ಏನು ಮಾಡೋಕ್ಕಲ್ಲ. ಜೀವನ ನಗು ಅಳು ಎರಡೂ ಇರುತ್ತೆ. ಕೆಲವರು ಅದೃಷ್ಟ ಜಾಸ್ತಿ ನಗು ಇರ್ತಾರೆ, ಕೆಲವು ಅಳು. ಬಟ್ ಅಳು ಇಲ್ದಲೇ ಇರೋಕ್ಕೆ ಸಾಧ್ಯನೇ ಇಲ್ಲ. ಅಳು ನಗು ಎರಡೂ ಇರಲೇಬೇಕು. ಯಾರು ಬೇಕಾಗಿರ್ಲಿ, ಹಣ ಇರೋರು ಇಲ್ಲದೆ ಇರೋರು, ಹೌದು, ಗುಡಿಸ್ಲು ಬಂಗ್ಲೆ ಯಾರು ಬೇಕಾದ್ರೆ ಇರ್ಬೋದು. ಬನ್ನಿ ಒಳಗಡೆ ಹೋಗೋಣ. ಬನ್ನಿ ಶ್ರೀಕೃಷ್ಣನ ಒಳಗೇನಿದೆ ನೋಡೋಣ. ಶ್ರೀಕೃಷ್ಣನ ಒಳಗಡೆ ಒಂದು ಪುಟ್ಟ ರೂಮು. ಓಕೆ, ಇದೊಂದು ನೈಸ್. ಇದೊಂದು ಅಟ್ಯಾಚ್ ಬಾತ್ರೂಮು ನಮ್ದು ಅಷ್ಟೇ. ನೈಸ್. ಎಲ್ಲವೂ ಅಚ್ಚುಕಟ್ಟಾಗಿ ಭಾಳ ಸುಂದರವಾಗಿ ಮೇಂಟೈನ್ ಮಾಡಿದ್ದೀರಿ. ಸಮಯ ಸಿಗುತ್ತಾ? ಸಮಯ ಅದು ಸ್ವಲ್ಪ ಶೂಟಿಂಗ್ ಇದ್ದಾಗ ಕಚಪಿಚ ಆಗತ್ತೆ. ಬಟ್ ಆಮೇಲೆ ಮತ್ತೆ ಸರಿ ಮಾಡ್ಕೊಳ್ಬೇಕಾದಷ್ಟೇ. ಯಾವುದು ಇದ್ದೇ ಇರುತ್ತೆ ರೀ, ಕಚಪಿಚ ಆಗೇ ಆಗುತ್ತೆ. ಮನೆ ಅಲ್ವಾ, ಮನೆ ಸಂಸಾರ ಅಂದರೆ ಕಚಪಿಚ ಆಗತ್ತೆ, ಮತ್ತೆ ಸರಿ ಮಾಡ್ಕೊಳ್ಬೇಕು. ನಮ್ಮ ಮನಸ್ಸಿನ ಥರನೇ ಮನೆ ಅಷ್ಟೇ. ಒಂದು ಹೆಣ್ಣು ಅಂದರೆ ಅವಳು ಸಂತೋಷವಾಗಿದ್ದಾಳೆ ಇಲ್ಲ ಅಂತ ನೋಡೋದಕ್ಕೆ ಅಡುಗೆ ಮನೆ, ಬಚ್ಚಲ ಮನೆ, ಅದು ಅಡುಗೆ ಮನೆ ಯಾವತ್ತು ಕ್ಲೀನ್ ಆಗಿರುತ್ತೋ, ಅಡುಗೆ ಮನೆ ಒಂದು ನಮಗೆ ಒಂದು ಎಕ್ಸ್ಪೆರಿಮೆಂಟ್ ಮಾಡೋ ಥರದ್ದು. ಅಂದರೆ ಅದರಲ್ಲಿ ಪ್ರೀತಿ ವಿಶ್ವಾಸ ಎಲ್ಲ ಸೇರಿಸಿ ನಾವು ಅಡುಗೆ ಮಾಡ್ತೀವಿ. ಹೇಗೆ ನೀವು ಇವಾಗ ಕಾಲೇಜ್ಗಳಲ್ಲಿ ಎಲ್ಲ ನಾವು ಓದ್ತಿರ್ಬೇಕಾದ್ರೆ ಎಕ್ಸ್ಪೆರಿಮೆಂಟ್ ಅಂತ ಮಾಡ್ಕೊಳ್ತೀವಿ, ಹೌದಾ? ಅದರಲ್ಲಿ ಎಲ್ಲ ಥರದ್ದು ಇರುತ್ತೆ ನಮಗೆ. ಯಾವುದೊಂದು H2O ಇರ್ಬೋದು, ಮತ್ತೊಂದು ಮಗದೊಂದು ಕೆಮಿಸ್ಟ್ರಿ, ಬಯಾಲಜಿ ಎಲ್ಲ ಇರ್ಬೋದು. ಸೊ ಅದು ಸರಿಯಾಗಿ ಮಾಡದಿದ್ರೆ ನಮ್ಗೇನಾಗುತ್ತೆ, ಅಲ್ಲಿ ಸರಿಯಾಗಿ ನಮಗೆ ರಿಸಲ್ಟ್ ಸಿಕ್ಕಲ್ಲ. ಹಾಗೇನೆ ಅಡುಗೆ ಮನೆಯಲ್ಲಿ ನಾವು ಸರಿಯಾಗಿ ಅಡುಗೆ ಮಾಡ್ದಲೇ ಇರೋದು, ಪ್ರೀತಿಯಿಂದ ಅಡುಗೆ ಮಾಡದೇ ಇದ್ರೆ ಅದು ಎಲ್ಲರಿಗೂ, ಮನೆ ಮಂದಿಯವ್ರಿಗೆಲ್ಲ ಎಫೆಕ್ಟ್ ಆಗುತ್ತೆ. ಸೊ ಅದಕ್ಕೆ ಅಡುಗೆ ಮನೆ ಒಂದು, ಅಡುಗೆ ಮಾಡೋ ಮನಸ್ಸು, ಅದನ್ನ ಸ್ವೀಕರಿಸೋ ಮನಸ್ಸು ಎರಡೂ ತುಂಬ ಚೆನ್ನಾಗಿರಬೇಕು. ಅಂದರೆ ಆಗ ಮನೆ ಮನಸ್ಸು ಚೆನ್ನಾಗಿರುತ್ತೆ. ಸೊ ಆ ಮನೆ ಒಡತಿಯ ಮನಸ್ಸು ಹೇಗಿದೆ ನೋಡಬೇಕು ಅಂದರೆ ಅಡುಗೆ ಮನೆ ನೋಡಬೇಕು. ಹೌದು, ನಿಜವೂ ಹೌದು. ಮತ್ತು ಅಡುಗೆ ಮನೆ ಸರಿ ಇಲ್ಲ ಅಂದರೆ ಆ ಮನೆ ಒಡತಿಯ ಮನಸ್ಸನ್ನು ಹಾಳು ಮಾಡಿದ ಆ ಮನೆಯವ್ರು ನೋಡಿ, ಅದು ಬಹಳ ಮುಖ್ಯ. ಇಲ್ಲ, ಅದು ಅದಕ್ಕೇನೆ ಹಾಳು ಒಳ್ಳೇದು ಅದಿರುತ್ತಲ್ಲ, ಎರಡೂ ಜೀವನ ಅಂದರೆ ಎರಡು ದೋಣಿಲಿ ಹೋಗ್ತಾ ಇರ್ಬೇಕಷ್ಟೇ. ಜಸ್ಟ್ ಮೂವ್ ಆನ್ ಅಷ್ಟೇ. ಲೈಫ್ ಅಷ್ಟೇ. ಸಂತುಷ್ಟ ಗೃಹಿಣಿಯೇ ಮನೆಯ ಲಕ್ಷ್ಮಿ. ಹೌದು ನಿಜ. ಬನ್ನಿ, ಇದೊಂದು ಅದೇಂದ್ರೆ ಜನರಲ್ ಬಾತ್ರೂಮ್ ಅಂತ. ಇದೊಂದು ಜನರಲ್ ವಾಶ್ರೂಮು. ಇದೊಂದು ಸಣ್ಣ ರೂಮು. ಇದೊಂದು ಎಲ್ಲ ಬರೀ ನಮ್ಮ ಬಟ್ಟೆಗಳು ಅದಷ್ಟು ಮಿನಿಮಮ್ ಇಟ್ಕೊಂಡಿದ್ದಾರೆ. ಸುಮ್ಮನೆ ಏನೇನೋ ಅಲ್ಲ, ತುರ್ಕಿದ್ರೆ ಮತ್ತೆ ಗಲೀಜು ಜಾಸ್ತಿ ಆಗುತ್ತೆ, ತುರ್ಕಬಾರ್ದು ಅಂತಷ್ಟೇ. ಬೇಡ ಆಚೆ ಕಳಿಸ್ತೀವಿ. ಇವಾಗ ನೋಡಿ, ಫ್ಲ್ಯಾಟ್ಗಳಲ್ಲೆಲ್ಲ ನಿಮ್ಗೆ ಏನಿರುತ್ತೆ, ಜಾಗ ಚಿಕ್ಕದಿರುತ್ತೆ. ಯಾಕೆಂದ್ರೆ ಎಲ್ಲ ಸಾಮಾನೆಲ್ಲ ಚಿಕ್ಕದಿ, ಮನೆ ತುಂಬಾ ಚೊಕ್ಕವಾಗಿ ಚಂದವಾಗಿರ್ಲಿ ಅಂತ ಎಲ್ಲ ತುಂಬಿಸ್ಕೊಂಡಿತ್ತು ಅಂತಂದ್ರೆ ಚೆನ್ನಾಗಿರುತ್ತೆ, ಬದುಕಕ್ಕೆ ಜಾಗ ಇರುತ್ತೆ. ಇದು ಬನ್ನಿ, ಅಲ್ಲೋಗ್ಬೋದಾ? ಬನ್ನಿ. ಇದೊಂದು ರೂಮು.
ಓ 3 ರೂಮ್ ಇದೆ ಇಲ್ಲಿ. ಹೌದು 3 ಬೆಡ್ರೂಮು. ಓಕೆ. ಇದೆಲ್ಲ ನನ್ನ ಇದೆಲ್ಲ ಬಂದಿರೋದು Oh my God. ನನ್ನ ಜೀವನದ ದೊಡ್ಡ ಆಸ್ತಿಗಳು ಇದರೆಲ್ಲ. Okay. ಇದೆಲ್ಲ ಜಾಕಿ ಚಾನು, ರಾಜ್ಕುಮಾರ್, ವಿಷ್ಣುವರ್ಧನ್ ಅವರು. ಜಾಕಿ ಚಾನ್ ಅವ್ರನ್ನ ಯಾವ ಭೇಟಿ ಮಾಡಿದ್ರಿ? ಜಾಕಿ ಚಾನ್ ಅವರು ಫಿಲ್ಮ್ಗೆ ಬಂದಿದ್ರಲ್ಲ ಹಂಪೆಗೆ. ಸೊ ಹಂಪೆಗೆ ಬಂದಾಗ ನಾವು ದಾಸನಾಗ ವಿಶೇಷನಾಗು ಸೀರಿಯಲ್ ಮಾಡ್ತಾ ಇದ್ವಿ. ಸೊ ನಾನು ಅದರಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೆ. ಸೊ ಅಲ್ಲಿ ಜಾಕಿ ಚಾನ್ ಬಂದಿದ್ದಾರೆ ಅಂತ ಗೊತ್ತಾಯಿತು. ಸೊ ನಾವೆಲ್ಲ ಹೋದ್ವಿ. ಸೊ ನನ್ನ ಒಬ್ಬಳ ಹತ್ರನೇ ಅವ್ರದ್ದು ಆಟೋಗ್ರಾಫ್ ಇದೆ. ನನ್ನೊಬ್ಬಳನ್ನೇ ಹಗ್ಗಡ್ವಿ, ಓ ಯು ಬಿಲಾಂಗ್ ಟು ಅವರ್ ಫ್ಯಾಮಿಲಿ ಅಂತ ಹೇಳಿ ಖುಷಿ ಆಯಿತು. ಸೊ ಇಡೀ ಇಂಡಸ್ಟ್ರಿನಲ್ಲಿ ನನ್ನ ಹತ್ರ ಮಾತ್ರ ಜಾಕಿ ಚಾನ್ ಫೋಟೋ ಇರೋದು. ನೀವು ಜಾಕಿ ಚಾನ್ ಒಟ್ಟಿಗೆ ಇರೋದು? ಅದಾவது ಕಂಪ್ಯೂಟರ್ ಗ್ರಾಫಿಕ್ಸ್ ಎಲ್ಲ ಒರಿಜಿನಲ್ ಇದೆಲ್ಲ ಇದು ನಾನು ಒಂದು ನಾಯಕರ ಹೆಂಡತಿಯಾಗಿ ಆಕ್ಟ್ ಮಾಡ್ತೀನಿ, ಅಂದರೆ ಪುರಂದರದಾಸರ ಹೆಂಡತಿಯಾಗಿ ಆಕ್ಟ್ ಮಾಡ್ತಾ ಇದ್ದೆ. ಆಗ ಇವರು ಬಂದಿದ್ದು. ಎಷ್ಟು ವರ್ಷ ಹಿಂದಿನ ಫೋಟೋ ಇದು? ಒಂದು 15 ವರ್ಷ ಆಗಿರ್ಬೋದು. ಇದು 15 ವರ್ಷ ಆಗಿರ್ಬೋದು. ದ ಮಿತ್ ಅಂತ ಏನೋ ಒಂದು ಸಿನಿಮಾ ಮಾಡಿದ್ರು ಅವರು. ಕರೆಕ್ಟ್. ಗ್ರೇಟ್, ವೆರಿ ನೈಸ್, ಸೂಪರ್. ಬಟ್ ನಮ್ಗೆ ಪ್ರಾಬ್ಲಮ್ ಏನ್ ಗೊತ್ತಾ, ಎಲ್ಲಾರು ಒಂದೇ ತರಾನೇ ಕಾಣಿಸ್ತಾರೆ. ನಮ್ಗೆ ಗೊತ್ತಲ್ಲ, ಜಾಕಿ ಚಾನ್ ಥರನೇ ಸುಮಾರು ಒಂದು 50 ಜನ ಬರ್ತಾರೆ. ಅದರಲ್ಲಿ ಜಾಕಿ ಚಾನ್ ಯಾರು ಅನ್ನೋದೇ ಗೊತ್ತಾಗಲ್ಲ, ಯಾಕಂದ್ರೆ ನೋಡಕ್ ಹಂಗಿರ್ತಾರೆ. ಚೈನೀಸ್ ಫೀಚರ್ಸ್, ಚೈನೀಸ್ ಫೀಚರ್ಸು ಎಲ್ಲರೂ ನಂಗೆ ಎಲ್ಲರೂ ಜಾಕಿ ಚಾನ್ ಥರ ಕಾಣಿಸಿದ್ದಾರೆ. ಕೊನೆಗೆ ಇವ್ರು ಬಂದರು. ಆಮೇಲೆ ಅಷ್ಟೊತ್ತಿಗೆ ನಾನು ಅವಾಗ ಮಾಯಾಮೃಗ, ಸುಪ್ತ ಮನಸ್ಸಿನ ಸಪ್ತ ಸ್ವರಗಳು ಅಂತ 3 ಸೀರಿಯಲ್ ಮಾಡ್ತಿದ್ದೆ. ETV-ನಲ್ಲಿ ಆ್ಯಂಕರ್ ಆಗಿದೆ. ಸೊ ಅಲ್ಲಿ ಕೆಲವರು, ಥ್ಯಾಂಕ್ಸ್ ಟು ದಟ್ ಪೊಲೀಸ್ ಆಫೀಸರ್, ನಂಗೆ ಹೆಸರು ಗೊತ್ತಿಲ್ಲ, ಅವರು ನನ್ನ ನೋಡಿಬಿಟ್ಟು ಅವರು ರೆಕಗ್ನೈಸ್ ಮಾಡಿ ಅವ್ರೇನು ಮಾಡಿದ್ರು, ಜಾಕಿ ಚಾನ್ ಅಂತ ಹೇಳಿದ್ರು ಅವ್ರನ್ನ ಮೀಟ್ ಮಾಡಬೇಕು ಅಂತ ಹೇಳಿ ಅವ್ರ ಕಡೆಯವ್ರಿಗೆ ಹೋಗಿ ಹೇಳಿದ್ರು. ಸೊ ಹಿ ಕೇಮ್. ಆ್ಯಕ್ಚುಲಾಗಿ ರೆಸ್ಟ್ಗೆ ಹೋಗಿದ್ದವರು ಈ ಥರ ನೋಡಬೇಕು ಅಂತಂದರೆ ಅವರೇ ಬಂದರು. ಎಸ್, ನನಗೆ ನಿಜವಾಗ್ಲೂ ನನಗೆ ಐ ಆಮ್ ಬ್ಲೆಸ್ಡ್. ನಿಜವಾಗ್ಲೂ ಈ ಫೀಲ್ಡಲ್ಲಿ ಇರೋದಕ್ಕೆ ಒಂಥರ ತುಂಬ ಒಳ್ಳೊಳ್ಳೆ ಅನುಭವಗಳಾಗಿದೆ. ಅದರಲ್ಲೂ ಅಂಥ ದೊಡ್ಡ ವ್ಯಕ್ತಿ ಬಂದು ಮಾತಾಡಿ ಹಿ ಹಗ್ಗಡ್ ಮೀ ಆ್ಯಂಡ್ ದೆನ್ ಒಂಥರ ಶೇಕ್ ಹ್ಯಾಂಡ್ ಮಾಡಿ ಫೋಟೋ, ನಾನು ಫೋಟೋ ಬೇಕು ಅಂತಂದೆ, ಫೋಟೋ ತೆಕ್ಕೊಂಡು ಮಾಡಿದ್ದು ಒಂಥರ ಇಟ್ ವಾಸ್ ಎ ಅಮೇಸಿಂಗ್ ಎಕ್ಸ್ಪೀರಿಯನ್ಸ್ ನನಗೆ. ಇವರು ನಮ್ಮ ಇಂಟರ್ನ್ಯಾಷನಲ್ ಸ್ಟಾರ್ ಯಾವಾಗ ಸಿಕ್ಕಿದ್ರು ನಿಮ್ಗೆ? ರಾಜ್ಕುಮಾರ್ ಅವರ ಸೀರಿಯಲ್ ಅಲ್ಲಿ ಮಾಡಿದ್ದೀನಲ್ಲ ನಾನು, ಬೆಳದಿಂಗಳಾಗಿ ಬಾ. ಓಹೋ, ರಾಗಡ್ ಅವ್ರ ಪ್ರೊಡಕ್ಷನ್. ಹೌದು. ಪೂರ್ಣಿಮಾ ಬೆಳದಿಂಗಳಾಗಿ ಬಾ, ETV. ಏನ್ ಧಾರಾವಾಹಿ ಮೇಡಮ್? ಹೌದು. ಇನ್ನೊಂದು ಸೀರಿಯಲ್ ಅವರೇ ಪ್ರೊಡ್ಯೂಸ್ ಮಾಡಿದ್ರಲ್ಲ, 1 ಅವರ್ದ ಕಾವೇರಿ ಚಾನಲ್ ಅಲ್ಲಿ. ಯಾರು? ಶ್ಯಾಮ್ ಸುಂದರ್ ಇವರು ನಮ್ಮ ಮೈನಾವತಿ ಅವ್ರ ಮಕ್ಕಳು. ಅದು ಅವರೇ ಪ್ರೊಡಕ್ಷನ್, ರಾಜ್ಕುಮಾರ್ ಅವ್ರದನ್ನೇ ಇದ್ದಿದ್ದು, ಅದೊಂದಿತ್ತು. ಸೊ ಇದು ಪೂರ್ಣಿಮಾ ಪ್ರೊಡಕ್ಷನ್ಸ್ದಲ್ಲಿ ಬೆಳದಿಂಗಳಾಗಿ ಬಾನಲ್ಲಿ ಅಂತ ಅವ್ರನ್ನ ತುಂಬ ಮೀಟ್ ಮಾಡಿದ್ದೀನಿ ನಾನು. ಅವ್ರ ಮನೆಯಲ್ಲೆಲ್ಲ ಹೋಗಿದ್ದೀವಿ ನಾವು. ಅವ್ರ ಮನೆಗೆ ಹೋಗಿ ಅವ್ರ ಹತ್ರ ಎಲ್ಲ ಮಾತಾಡಿ, ಒಂದು ಏನು ಅಂದರೆ ಖುಷಿ ಅಂತಂದರೆ, ಅಪ್ಪಾಜಿ ಹೇಳೋರು, ನನ್ನ ಮೂಗು ನಿಮ್ಮ ಮೂಗು ಒಂದೇ ಥರ ಇದೆ ಹೇಗೆ ಅಂತ. ನಮ್ದು ಅದಕ್ಕೆ ಹೇಳ್ತಿದ್ದೆ, ಹೌದು ಅಪ್ಪಾಜಿ, ನಮಗೆ ಎಲ್ಲ ಕೆಲವರು ನನಗೆ ಜಾರೋ ಬಂಡೆ ಮೂಗು ಅಂತ ಹೇಳ್ತಾರೆ, ಒಂಥರ ಇದು ಏನದು ಟೇಕ್ ಆಫ್ ಮೂಗು ಅಂತಾರೆ. ನನಗೆ ಗೊತ್ತಿಲ್ಲ, ನೀವು ಅದೃಷ್ಟವಂತರು, ನನಗಾದರೆ ಅದರ ಅಷ್ಟು ಅದೃಷ್ಟ ಅಂತ ಬಂದಿಲ್ಲ. ಯಾಕೆಂದರೆ ಅಷ್ಟು ಮೂಗು ನೋಡಿದ ತಕ್ಷಣ ನಿಮಗೆ ಅದು ಒಂಥರ ಲಕ್ಕು ಅದೆಲ್ಲ ಇರ್ಬೋದು. ಬಟ್ ನನಗೆ ನನ್ನ ಮೂಗೆ ನನಗೆ ಪ್ರಾಬ್ಲಮ್ ಆಗಿ ನನಗೆ ಬರೀ ನೆಗೆಟಿವ್ ಪಾತ್ರಗಳು ಕೊಟ್ಟಿರೋದು ನನ್ನ ಮೂಗಿಂದ ಅಂತ ಹೇಳ್ತೇನೆ. ಅಲ್ಲ, ಪಾತ್ರ ನೆಗೆಟಿವ್ ಇರ್ಬೋದು, ಬದುಕಲ್ಲಿ ಪಾಸಿಟಿವ್ ಅಲ್ಲ, ಬದುಕು ಪಾಸಿಟಿವ್. ಅಷ್ಟೇ, ಅದೇ ಇಂಪಾರ್ಟೆಂಟ್. ಪಾತ್ರ ಏನಿವೆ. ಗ್ರೇಟ್. ಇವೆಲ್ಲ ಎಷ್ಟು ವರ್ಷದ ಹಳೆ ಫೋಟೋಸ್ ಇವೆಲ್ಲ? ಇದೆಲ್ಲ ನಾನು ಒಂದು ಅದೇ ಟೈಮ್ನಲ್ಲೇನೆ, ಒಂದು 20 ವರ್ಷದ ಹಳೆ ಫೋಟೋಸ್. ಇಲ್ಲ ಇನ್ನು ಅಷ್ಟು ವರ್ಷ ಆಗಿಲ್ಲ, ಅದೇ ಇದ್ರ ಟೈಮ್ನಲ್ಲೇನೆ. ಓಕೆ, ಇದೊಂದು ಫೋಟೋ ಮಾಡಿದ್ದು. ವಾವ್, ಗ್ರೇಟ್, ವೆರಿ ನೈಸ್. ಇದೆಲ್ಲ ಅದೇ ಕಲೆ ಮತ್ತು ಸಾಧನೆದು ಇದೊಂದು ಕಲೆ ಮತ್ತು ಸಾಧನೆ ಅಕಾಡೆಮಿ ಪ್ರಶಸ್ತಿಗಳು. ಒಂದು ಇದನ್ನ ಮಾಡ್ತಾ ಇದ್ವಿ, ಚಿತ್ರಲೇಖ ಅಂತ. ಚಿತ್ರಲೇಖ ಅದು TNS ಅವ್ರದ ಪ್ರೊಡಕ್ಷನ್ ಅದು. ಸೊ ಅದರಲ್ಲಿ ಬೆಸ್ಟ್ ಆಕ್ಟ್ರೆಸ್ ಇದು ಬಂತು ನನಗೆ. ಇಲ್ಲೊಂದು ತುಂಬ ಹಳೆಯ ಫೋಟೋ ಇದೆ ನೋಡಿ, ಬಹುಶಃ ಇಲ್ಲಿ ನಿಮ್ಮ ಹತ್ರ ಇರೋ ಕಲೆಕ್ಷನ್ ಓಲ್ಡ್ ಅಷ್ಟು ಇರಬೇಕು. ಇಲ್ಲ, ಅದು ಇದ್ರ ಟೈಮ್ನಲ್ಲೇನೆ, ರಾಜ್ಕುಮಾರ್. ಎಸ್, ಕರೆಕ್ಟ್. ಓಕೆ ಓಕೆ ಓಕೆ, ವೆರಿ ನೈಸ್, ಗ್ರೇಟ್. ನನಗೆ ಏನು ಮಾಡೋಕ್ಕೂ ಗೊತ್ತಾಗ್ತಿಲ್ಲ. ಜೊತೆಗೆ ನಾಯ್ಡು ಬೇರೆ ಎಲ್ಲ ನನ್ನ ಹಸ್ಬೆಂಡ್ ತಪ್ಪು ಅನ್ನೋ ಹಾಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಏನು ಮೇಡಮ್ ಇಲ್ಲಿ? ಇದು ನನಗೆ, ನಾನು ಸಾಮಾನ್ಯ ಕಿರುತೆರೆನಲ್ಲಿ ನಾನು ತುಂಬ ನನ್ನನ್ನು ಎಲ್ಲರೂ ಗುರುತಿಸೋದು, ತುಂಬ ಇಷ್ಟಪಡೋದು ನನ್ನ ಸ್ಯಾರಿ ಕಲೆಕ್ಷನ್ನಿಂದ. ಸೊ ನನ್ನ ಹತ್ರ ಸುಮಾರು 1500-2000 ಸ್ಯಾರೀಸ್ ಇತ್ತು. ಈಗ ಎಲ್ಲ ಕೊಟ್ಟು ಅದರಲ್ಲೂ ಎಲ್ಲ ಇದೆ, ಎಲ್ಲ ಸುಮಾರು ಎಲ್ಲ ಹಳೆಯ ಸೀರೆಗಳು ಎಲ್ಲ ಕಡೆಯೂ ತುಂಬಿದೆ, ಸೀರೆಗಳೇ ತುಂಬಿದೆ. ಸೊ ಬೇರೆಯವ್ರ ಬಟ್ಟೆಗಳು ಹಾಕೊಳ್ಳೋಕ್ಕೆ ನಮ್ಮ ಮನೇಲಿ ಅವಕಾಶನೇ ಇಲ್ಲ, ಯಾಕೆಂದರೆ ಅಷ್ಟು ವರ್ಷದಿಂದ ಇಟ್ಕೊಂಡಿದ್ದೀನಿ. ಅದರಲ್ಲಿ ಮೇನ್ ಏನಂತಂದರೆ ಆಲ್ಮೋಸ್ಟ್ ಆಲ್ ಮೈಸೂರು ಸಿಲ್ಕ್ ಸ್ಯಾರಿ ಕಲರ್ಸ್ ಐ ಹ್ಯಾವ್. ತೋರಿಸಿ ನೋಡೋಣ.
ನೋಡಿ ಎಲ್ಲ 1,500 ಸೀರೆ ಅಂತೆ. ಇದೆಲ್ಲ ನೋಡಿ, ಇದೆಲ್ಲ ಮೈಸೂರು ಸಿಲ್ಕ್ ಸ್ಯಾರೀಸು. ಹೌದಾ? ಲೈಕ್ ಎಲ್ಲ ನಮಗೆ ಇದೇನು ಅಂತಂದ್ರೆ ಎಲ್ಲ ಹಾಳಾಗಬಾರ್ದು ಅಂತ ಹೇಳ್ಬಿಟ್ಟು ಎಲ್ಲ ಹೌದು ಇದನ್ನೆಲ್ಲ ಮೈಸೂರು ಸಿಲ್ಕ್, ಇದೆಲ್ಲ ಮೈಸೂರು ರೇರ್ ಕಲರ್ಸ್ ಎಲ್ಲ ನನ್ನ ಹತ್ರ ಎಲ್ಲ ತರ ರೇರ್ ಕಲರ್ಸು ಇದೆ. ವಾವ್, ನೋಡಿ ಎಷ್ಟು ಚೆನ್ನಾಗಿದೆ ಇದೆಲ್ಲ. ಇವೆಲ್ಲ ಬಿಡಿ ಅದ್ಭುತ ಕಲರ್ಗಳು, ಇವೆಲ್ಲ ಅದ್ಭುತ ಡಿಸೈನ್ಗಳು ಎಲ್ಲ ಇವಾಗ ನಾನು ಉಟ್ಕೊಂಡಿರೋದು ಮೈಸೂರು ಸಿಲ್ಕ್ ಸೀರೆ. ಮೈಸೂರು ಸಿಲ್ಕ್. ಏನ್ ಕಲರ್ ಮೇಡಮ್ ಇದೆಲ್ಲ ಮೈಸೂರು ಸಿಲ್ಕ್. ಆಮೇಲೆ ನೋಡಿ ಇದೆಲ್ಲ ಇದು ನನ್ನ ಹತ್ರ ಸ್ಟಾರ್ಟಿಂಗ್ ಬಂದಿದ್ದು ಮೈಸೂರು ಸಿಲ್ಕ್. ಇದು ಓಲ್ಡೆಸ್ಟ್ ಸ್ಯಾರಿ ಅಂತಂದ್ರೆ ದಿಸ್ ಒನ್. ಇದು ನಾನು ಮದುವೆಗೆ ಮುಂಚೆನೆ ತಗೊಂಡಿದ್ದು. ಮದುವೆಗೆ ಮುಂಚೆ ತಗೊಂಡಿದ್ದು ಕೇವಲ 420 ರೂಪಾಯಿ ಕೊಟ್ಟು ತಗೊಂಡಿದ್ದು ಸೀರೆ. ಈಗ ಈ ಟೆಕ್ಸ್ಚರ್ ನಿಮಗೆ ಸಿಕ್ಕೋದೇ ಇಲ್ಲ, ಈ ಡಿಸೈನೇ ಇಲ್ಲ ಸಿಕ್ಕೋದೇ ಇಲ್ಲ. ನೋಡಿ ಇದೆಲ್ಲ ಕಲರ್ಸ್. ನಾನು ಸ್ಯಾರಿನ ತುಂಬಾ ಕೇರ್ಫುಲ್ ಆಗಿ ಇದಾಗಿ ನೋಡ್ಕೊಳ್ತೀನಿ. ಸೊ ಇದೆಲ್ಲ ಹೆಂಗೆ ಅಂದ್ರೆ ರೇರ್ ಕಲೆಕ್ಷನ್ಸ್ ಇರುತ್ತಲ್ಲ ಇದು. ಸೊ ಈ ತರದೆಲ್ಲ ಕಾಂಬಿನೇಷನ್. ಹೌದು. ಸೊ ಬಾಡಿ ಒಂದು ಕಲರ್, ಸೆರಗು ಒಂದು ಕಲರ್. ಹೌದು. ಸ್ಯಾರಿ ಇದಕ್ಕೆ ಚಾನೆಲ್ ಇಲ್ಲಿಂದ ಬಂದೆಲ್ಲ ತಗೊಂಡಿದ್ರು, ಇಂಟರ್ವ್ಯೂ ಮಾಡಿದ್ರು. ಯಾಕೆ ಇಷ್ಟು ಕಲೆಕ್ಷನ್ ಯಾಕೆ ಮೇಡಮ್? ಸೀರಿಯಲ್ ಬೇಕು ಅಂತ ಸೀರಿಯಲ್ ಮತ್ತೆ ನನಗೆ ಸ್ಯಾರೀಸ್ ಇಷ್ಟ, ನಮಗೆ ಬೇಕಾಗತ್ತೆ ಸ್ಯಾರೀಸು. ಇದೆಲ್ಲ ಆಲ್ ಮೈಸೂರು ಸಿಲ್ಕ್ ಸ್ಯಾರೀಸ್. ಇಲ್ಲಿ ನೋಡಿ, ಇಲ್ಲಿ ಒಂಥರ ಫ್ಯಾನ್ಸಿ ಟೈಪ್ ಸೀರೆ, ಸಿಲ್ಕ್, ಮೈಸೂರು ಸಿಲ್ಕ್ ನೋಡಿ ಇದೆಲ್ಲ. ಇದೊಂದು ಏನು ನೋಡಿ, ರೆಡ್ ಅಂಡ್ ಬ್ಲ್ಯಾಕ್ ನೋಡಿ. ಇದೆಲ್ಲ ಒಂಥರ ನಮಗೆ ಎಲ್ಲ ಕಲರ್ಸು ನನ್ನ ಹತ್ರ ಇದೆ. ಇವಾಗ ಇನ್ನೊಂದು 5-6 ಸ್ಯಾರೀಸ್ ಕೊಟ್ಟಿದ್ದೀನಿ ಬ್ಲೌಸು ಜಿಗ್ಜ್ಯಾಗ್ಗೆ. ಓಕೆ. ಸೊ ನಿಮ್ ಕಂಟಿನ್ಯೂಸ್ ನಡೀತಾ ಇರುತ್ತೆ ಹೊಸ ಹೌದು. ಅಂದ್ರೆ ಮಿಕ್ಕಿದ ಸ್ಯಾರೀಸ್ ಎಲ್ಲ ಸುಮಾರು ಎಲ್ಲ ಚೆನ್ನಾಗಿದ್ದಾಗ್ಲೇನೆ ಎಲ್ಲ ಕೊಡ್ತೀನಿ, ಎಕ್ಸೆಪ್ಟ್ ಮೈಸೂರು ಸಿಲ್ಕ್ ಸ್ಯಾರೀಸ್. ಇನ್ನೆಲ್ಲ ಕಷ್ಟ ನಿಮ್ಗೆ? ಇಲ್ಲ ಇದ್ದಾಳೆ ಮನೇಲಿ ಕೆಲಸಗಳಿದ್ದಾಳೆ, ಪರವಾಗಿಲ್ಲ. ನೋಡಿ ಇದೆಲ್ಲ ಇರುತ್ತಲ್ಲ. ಓಕೆ. ಈ ಹೆಣ್ಮಕ್ಳಿಗೆ ಸೀರೆ ಅಂದ್ರೆ ತುಂಬಾ ಇಷ್ಟ, ಸೀರೆ ಅಂಡ್ ಒಡವೆ. ಹೌದು. ಅಲ್ಲ, ಒಡವೆನಾದ್ರೂ ಇವಾಗ ತಂದು ಎಲ್ಲ ಬ್ಯಾಂಕಲ್ಲಿ ಇಟ್ಟಿರ್ತೀವಿ ಅಲ್ವಾ ಪರಮೇಶ್ವರ್? ಇದಾದ್ರೆ ಸೀರೆ ಆಯ್ತು ಅಂದ್ರೆ ನಾವು ಮನೇಲೇ ಇರುತ್ತೆ, ನಮ್ಗೆ ಖುಷಿ. ಎಲ್ಲ ಯಾವಾಗ ಬೇಕಾದ್ರೂ ಉಟ್ಕೊಳ್ಬೋದು, ಎಷ್ಟು ಬೇಕಾದ್ರೂ ಇದೆ ನನ್ನ ಹತ್ರ. ಅದೇ ಹೇಳಿದ್ನಲ್ಲ, ಮ್ಯಾಕ್ಸಿಮಮ್ ಸ್ಯಾರೀಸು ಯಾವ ಕಲರ್ ಕಾಂಬಿನೇಷನ್ ಕೇಳ್ತೀರಾ ಐ ಹ್ಯಾವ್. ನೋಡಿ ಇದೊಂದು ವೆರಿ ರೇರ್. ಸಾಮಾನ್ಯ ಇದು ಯಾರು ತಗೊಳ್ಳಲ್ಲ, ಯಾಕೆಂದ್ರೆ ಇದು ಕಲರ್ ತುಂಬಾ ಹಳದಿ ಕಲರ್ ಇದೆ, ಡಾರ್ಕ್ ಇದೆ, ಚೆನ್ನಾಗಿರಲ್ಲ, ಮೇಂಟೆನೆನ್ಸ್ ಕಷ್ಟ, ಹಾಗೆ ಹೀಗೆ ಅಂತ ಅಂತಾರೆ. ಬಟ್ ನೀವು ತಗೊಂಡಿದ್ದೀರಿ. ನಾನು ತಗೊಂಡಿದ್ದೀನಿ. ಇದನ್ನ ಉಟ್ಕೊಂಡು ಒಂದು ಕ್ಯಾಮ್ರಾ ಬೈ ಚೆನ್ನಾಗಿ ಕಾಣುತ್ತದೆ. ನೋಡಿ ಹೌದು ನೋಡಿ, ಅದು ಅಷ್ಟೇ ಮೈಸೂರು ಸಿಲ್ಕ್ ಸ್ಯಾರಿ. ಇಟ್ಸ್ ವೆರಿ ಕಾಸ್ಟ್ಲಿ ಸ್ಯಾರೀಸ್ ಅದೆಲ್ಲ. ಇದೊಂದು. ಸೊ ನಿಮ್ಮ ಮನೇಲಿರೋ ಒಂದು ಸೀರೆಗಳದ ನನ್ಗೆ ಕಟ್ಟಲಾಗದ ಅಷ್ಟು. ಹೌದು. ನನಗೆ ಒಂದು ಇದರಲ್ಲಿ ಪೇಪರ್ನಲ್ಲಿ ಒಂದು ಬಂದಿತ್ತು, 1000 ಸೀರೆಗಳ ಒಡತಿ ಶ್ರೀಮತಿ ಅಂತ. ಕರೆಕ್ಟ್. ಈಗ ನಾವ್ ಹೇಳ್ಬೇಕಾದ್ರೆ 1500 ಸೀರೆಗಳ ಒಡತಿ ಶ್ರೀಮತಿ ಅವರು ಅಂತ. ಇವಾಗೆಲ್ಲ ಸುಮಾರೆಲ್ಲ ಕೊಟ್ಬಿಟ್ಟಿದ್ದೀನಿ ಒಂದಷ್ಟು, ಎಲ್ಲಾವುದು ಇದೆ. ವೆರಿ ಗುಡ್. ಇಲ್ಲೋ ಮಾಮೂಲು ಫ್ಯಾನ್ಸಿ ಸ್ಯಾರೀಸ್ ಇದೆಲ್ಲ. ಓಕೆ. ಇದೆಲ್ಲ ಏನಂದ್ರೆ ನಮ್ಗೆ ಸೀರಿಯಲ್ ಅಲ್ಲಿ ಮಾಡೋದ್ರಿಂದ ಬೇಕಾಗ್ತಾ ಇರುತ್ತೆ ಸ್ಯಾರೀಸ್. ನಂದು ಒಂದೇನಂದ್ರೆ, ನಾನು ಯಾರ ಹತ್ರನೂ ಸ್ಯಾರೀಸ್ ತಗೊಳಲ್ಲ, ಯಾರ್ದು ಉಡೋದಿಲ್ಲ. ನಾನೇನಾದ್ರೂ ನಂದು ಯಾರಾದ್ರೂ ಉಟ್ಕೊಂತು ಅಂದ್ರೆ ನಾನು ವಾಪಸ್ ಅವ್ರ ಹತ್ರ ಇಸ್ಕೊಳ್ಳಲ್ಲ. ಯಾವುದೇ ಸೀರೆ ಆಗಿರ್ಬೋದು, ಅದು ನಂಗೆ ಮುಂಚಿಂದನೂ ಅದು ಬಂದಿರೋದು. ಹೌದು. ನಾನು ಯಾರಿಗೆ ಆಗಲಿ, ಇವನ್ ನನ್ನ ಸಿಸ್ಟರ್ಸ್ಗೆ ಇರ್ಬೋದು ಅಥವಾ ನಮ್ಮ ಯಾರು ಕೇಳಿದ್ರು ಸೀರೆ ಕೇಳಿದ್ರೆ ಕೊಡ್ತೀನಿ, ಮತ್ತೆ ವಾಪಸ್ ಕೊಡ್ಬೇಡಿ ಅಂತ ಹೇಳ್ತೀನಿ. ನೀವೇ ಇಟ್ಕೊಂಬಿಡಿ ಆ ಸೀರೆನ ಅಂತೀನಿ. ಅದು ಆ ಥರ ಸೀರಿಯಲ್ಗಳಲ್ಲಿ ಸುಮಾರು ಮಾಡಿದ್ದೀನಿ. ವೆರಿ ನೈಸ್, ಗ್ರೇಟ್. ನೀವು ತಗೊಂಡ ಮೊದಲನೇ ಸೀರೆ ಅದು ನೆನಪಿದೆಯಾ? ಮೊದಲನೇ ಸೀರೆ ಬಹುಶಃ ಇದೇ ಇರಬೇಕು, ಮೈಸೂರು ಸಿಲ್ಕ್ ಸ್ಯಾರಿ. ಅಲ್ಲ, ಮೈಸೂರು ಸಿಲ್ಕ್ ಅಲ್ಲ, ಬಹುಶಃ ನೀವು ಇಲ್ಲ ಹುಡುಗಿಯಾಗಿ ಬೆಳೆದ ನಂತರ. ಇಲ್ಲ ನೆನಪಿಲ್ಲ, ಅದೆಲ್ಲ ಹೋಗ್ಬಿಟ್ಟಿರುತ್ತೆ. ತಾಯಿ ಕೊಡ್ಸಿರ್ತಾರ ಅಥವಾ ಅಪ್ಪ ಕೊಡ್ಸಿರ್ತಾರ? ಅದೇ ಎಲ್ಲ ಅವಾಗೆಲ್ಲ ಅದೇ ಸ್ವಲ್ಪ ನೋಡ್ಬೇಕೇನಾದ್ರು ಇಟ್ಕೊಂಡಿರ್ತೀವೇನೋ ಗೊತ್ತಿಲ್ಲ. ಅಲ್ಲ, ಯಾವುದೋ ಒಂದು ನೆನಪಿದೆಯಾ? ನೆನಪಿದೆ. ಒಂದು ಗ್ರೀನ್ ಕಲರ್ ಸ್ಯಾರಿ ಅಮ್ಮ ಕೊಡ್ಸಿದ್ದು. ಅದೇದು ಎಲ್ಲ ನಮ್ಗೆ ಸ್ಯಾರೀಸ್ ಅಂತಂದ್ರೆ ಹುಚ್ಚುತನ ಇದ್ದೇ ಇರುತ್ತಲ್ವಾ. ಇವಾಗ ನಿಮ್ಗೆ ಒಡವೆ ಹಾಕೊಂಡು ಈಗಂತೂ ಓಡಾಡೋದು ತುಂಬಾ ಕಷ್ಟ. ಸ್ಯಾರಿ ನಮ್ಮ ಮನಸ್ಸಿಗೆ ಖುಷಿ ಸಿಕ್ಕತ್ತದು. ಸೊ ಸ್ಯಾರಿ ನೀವು ತಗೊಳ್ಬೋದು, ಪರವಾಗಿಲ್ಲ. ಬಟ್ ಏನಂದ್ರೆ ರೀಸೇಲ್ ವ್ಯಾಲ್ಯೂ ಇರಲ್ಲ. ದಟ್ಸ್ ಓಕೆ. ಯಾವ್ಯಾವುದಕ್ಕೂ ಖರ್ಚು ಮಾಡಿದ್ವಿ ಅಷ್ಟೇ. ಎಲ್ಲ ಬರೀ ರೀಸೇಲ್ ಯೋಚನೆ ಮಾಡಿ ಕಷ್ಟಪಟ್ಟು ತಗೊಳ್ಬೇಡಿ ಅಷ್ಟೇ. ಕಷ್ಟಪಟ್ಟು ಸಾಲ ಮಾಡಿ ಕಷ್ಟ ಮಾಡ್ಕೊಂಡು ಬೇಡ. ಅದು ಸೇವಿಂಗ್ಸ್ ಇದೆಯಾ? ತಗೊಳ್ಳಿ, ನಿಮ್ಗಾಗಿ ತಗೊಳ್ಳಿ, ಇಲ್ಲ ಅಂದ್ರೆ ಬೇಡ ಅಷ್ಟೇ. ಒಟ್ಟಿಗೆ ಇಡೀ ಜೀವನ ಇರೋದೇನು
ಖುಷಿಯಾಗಿರೋ. ಅದಕ್ಕೆ ನನಗೆ ಸ್ಪಿರಿಚುಯಾಲಿಟಿಯಲ್ಲಿ ನಾನು ಅದನ್ನ ತುಂಬಾ ನಂಬ್ತೀನಿ. ನಮ್ದು 2 ದೋಣಿ ಸೀರಿಯಲ್ ಫೀಲ್ಡ್ ಅಲ್ಲಿ ಇದ್ರೂ ಕೆಲವು ಸತಿ ನಮ್ಗೆ ಶೂಟಿಂಗ್ಗಳು ಇರುತ್ತೆ, ಕೆಲವು ಸತಿ ಇರೋದೇ ಇಲ್ಲ. ಎರಡಕ್ಕೂ ನಮ್ಮ ಮನಸ್ಸನ್ನ ಟ್ರೈನ್ ಅಪ್ ಮಾಡ್ಬಿಟ್ಟಿರ್ಬೇಕು. ಇವಾಗ ಏನಾಗುತ್ತೆ ಅಂದ್ರೆ ಕಂಟಿನ್ಯೂಸ್ ಇವಾಗ 3 ವರ್ಷ ಒಂದು ಸೀರಿಯಲ್ ಓಡ್ತಾ ಇರುತ್ತೆ, ಆಮೇಲೆ ಸೀರಿಯಲೇ ಇರೋದಿಲ್ಲ. ಸೊ 2 ವರ್ಷ 1 ವರ್ಷ ಮನೆಯಲ್ಲಿ ಕೂತಿರ್ತೀವಿ, ಆಗ ಡಿಪ್ರೆಷನ್ಗೆ ಹೋಗ್ತೀವಿ, ನಾವು ಡಿಪ್ರೆಸ್ ಆಗ್ತೀವಿ. ಯಾಕಂದ್ರೆ ಏನೂ ಇರೋದಿಲ್ಲ. ಮತ್ತೆ ನಮ್ಮ ಕಲಾವಿದರಿಗೆ ಏನಾಗುತ್ತೆ ಅಂದರೆ ರೆಕಗ್ನಿಷನ್ ಇರೋದಿಲ್ಲ. ಮತ್ತೆ ಒಂದ್ಸತಿ ನೀವು ಇದನ್ನು ಬಿಡ್ತು ಅಂತಂದರೆ ಆಮೇಲೆ ತಗೊಳಕ್ಕೂ ಆಗೋದಿಲ್ಲ. ನಾವು ಔಟ್ ಆಫ್ ಸೈಟ್ ಈಸ್ ಔಟ್ ಆಫ್ ಮೈಂಡ್ ಆಗೋಗ್ಬಿಡ್ತೀವಿ ನಾವು. ಇವಾಗ ನಮಗೆ ಹಂಗಾಗುತ್ತೆ. ಇವಾಗ ಹೊಸಬ್ರು ಇನ್ನೊಂದು ಕೆಲವು ಹೊಸ ಡೈರೆಕ್ಟರ್ಸು ಶ್ರೀಮತಿ ಅಂತಂದ್ರೆ ಯಾರಿಗೂ ಗೊತ್ತೇ ಇಲ್ಲ ಇನ್ನೂ. ಆ ಥರ ಇವಾಗ ಯಾಕೆಂದರೆ ಕಾಂಪಿಟೇಷನ್ ಆಗಿದೆ. ನಾವು ಈ ಫೀಲ್ಡ್ಗೆ ಬಂದಾಗ ಒಂದೇ ಒಂದು ದೂರದರ್ಶನಲ್ಲೇ ನಾನು ಫಸ್ಟು ನನ್ನ ಜರ್ನಿ ಶುರುವಾಗಿದ್ದೆ ದೂರದರ್ಶನಲ್ಲಿ. ಅಲ್ಲಿ ಆಮೇಲೆ ಆಕಾಶವಾಣಿನಲ್ಲಿ ಪ್ರದೇಶ ಸಮಾಚಾರ ಓದ್ತಾ ಇದ್ದೆ. ಸೊ ಅಲ್ಲಿ ಬಿಹೈ ಆರ್ಟಿಸ್ಟ್ ಆಗಿದ್ದೆ, ಅಲ್ಲಿ ನಾಟಕಗಳಿಗೆ ಹೋಗ್ತಾ ಇದ್ದೆ ನಾನು. ಆಮೇಲೆ ದೂರದರ್ಶನಲ್ಲಿ ನ್ಯೂಸ್ ಓದ್ತಿದ್ದೆ. ಆಮೇಲೆ ಅಲ್ಲಿ ಒಂದು ಕಾಂಪೇರಿಂಗ್ ಶುರುವಾಯಿತು, ಅದು ಒಂದು ಸಣ್ಣ ಮಕ್ಕಳು ಕಾಂಪೇರಿಂಗ್ ಶುರುವಾಯಿತು, ನಿರೂಪಣೆಯಿಂದ ಶುರುವಾಯಿತು. ಸೊ ಅಲ್ಲಿಂದ ನನ್ನ ಜರ್ನಿ ಶುರುವಾಯಿತು. ಅದು ಆದಮೇಲೆ ಅದನ್ನು ಬರ್ತಾನೇ ಇದ್ದೀವಿ. ಈ ಟಿವಿನಲ್ಲೆಲ್ಲ ಬಂದಾಗ ಆಮೇಲೆ ಈ ಟಿವಿ ಆಯಿತು, ಉದಯ ಆಯಿತು, ಸೊ ಬೇಕಾದಷ್ಟು ಚಾನೆಲ್ಗಳಾಯ್ತು ಇವಾಗ. ಆದರೂ ಕೆಲವು ಕಲಾವಿದರು ಕೆಲಸ ಇಲ್ದಲೇ ಇದ್ದಾರೆ, ಕೆಲವರು ಬ್ಯುಸಿ ಇರೋರು ಇದ್ದೇ ಇರ್ತಾರೆ. ಸೊ ನಮ್ಮದು ಪರ್ಮನೆಂಟ್ ಕೆಲಸ ಅಂತ ಇರೋದಿಲ್ಲ. ಸೊ ಅದಕ್ಕೆ ನಮ್ಮ ಮನಸ್ಸನ್ನು ನಾವು ಟ್ರೈನ್ ಅಪ್ ಮಾಡಿರಬೇಕು. ಓಕೆ, ನಿನಗೆ ಕೆಲಸ ಇಲ್ಲ, ಸೊ ನೀನು ಹೀಗೂ ಇರಬೇಕು ಹಾಗೂ ಇರಬೇಕು. 365 ದಿವಸನೂ ಯಾರಿಗೂ ಕೆಲಸ ಇರೋದಿಲ್ಲ. ಅಂದರೆ ಏನಾಗುತ್ತೆ ಅಂದರೆ ಕೆಲವ್ರಿಗೆ ಪ್ರತಿ ತಿಂಗಳು ಅದನ್ನೇ ನಂಬ್ಕೊಂಡಿರ್ತಾರೆ, ಅದು ಕಷ್ಟ ಆಗುತ್ತೆ. ಸೊ ಆ ಥರದ್ದು ಇರೋದಿಲ್ಲ. ಆವಾಗ ಏನಾಗುತ್ತೆ, ಡಿಪ್ರೆಸ್ ಆಗ್ತಾ ಇರ್ತೀವಿ ನಾವು, ಎಲ್ಲೂ ಹೋಗಕ್ಕೆ ಮನಸ್ಸು ಬರೋದಿಲ್ಲ, ನಿದ್ದೆ ಬರಲ್ಲ. ಸೊ ಶುರುವಾಗುತ್ತೆ, ಅದು ಪ್ರಾಬ್ಲಮ್ಗಳು ಶುರುವಾಗುತ್ತೆ. ಸೊ ಅದಕ್ಕೆ ನಾನು ಈಗ ಎಲ್ಲರಿಗೂ ಹೇಳೋದು ಅದನ್ನೇ. ತುಂಬ ಇವಾಗ ಎಲ್ಲ ಅದೇ ಹೇಳ್ತಾರೆ, ಒಂದೇ ತಿಂಗಳಲ್ಲಿ ಕೆಲವು ಸತಿ 2 ದಿವಸ 3 ದಿವಸ ಶೂಟಿಂಗ್ ಬರುತ್ತೆ. ಬೇರೆದು ಒಪ್ಕೊಂಡಿರಲ್ಲ, ಬೇರೆ ಯಾವುದು, ಯಾಕೆ ಅಂದರೆ ಡೇಟ್ ಎಲ್ಲ ಬ್ಲಾಕ್ ಮಾಡಿರ್ತಾರೆ, ಬೇರೆದು ಒಪ್ಕೊಳ್ಳೋಕ್ಕಾಗೋದಿಲ್ಲ. ಆಗೇನಾಗುತ್ತೆ, ಅಯ್ಯೋ ಇದನ್ನೇ ನಂಬ್ಕೊಂಡಿದ್ದೀವಿ ಏನೋ, ಒಂಥರ ತುಂಬ ಡಿಪ್ರೆಸ್ ಆಗೋದು, ಒಂಥರ ಇರಿಟೇಷನ್. ಅದು ವೈ ಇದು ಬಂದಿದೆಲ್ಲ, ಓಕೆ ರಿಲ್ಯಾಕ್ಸ್ ಕೂಲ್. ಎರಡನ್ನೂ ತಗೊಳ್ಳೋಕೆ ಮನಸ್ಸನ್ನ ಸಿದ್ಧಪಡಿಸ್ಕೊಳ್ಳಿ, ಮಾಡ್ಕೊಳ್ಳೇಬೇಕು. ಇಲ್ಲ ಅಂದರೆ ಏನು ಗೊತ್ತಾ, ನಾವು ಸಫರ್ ಆಗೋದಲ್ದಲೇ ನಮ್ಮ ಸುತ್ತಮುತ್ತ ಇರೋರ್ನ, ಮನೆಯವ್ರನ್ನ, ಮಕ್ಕಳನ್ನ ಎಲ್ಲರನ್ನೂ ಸಫರ್ ಮಾಡಿಸ್ತೀವಿ. ಇಡೀ ಸಮಾಜನ ನಮ್ಮ ಕಡೆಯಿಂದ ಹಾಳು ಮಾಡ್ತಿರ್ತೀವಿ ಅಲ್ವಾ? ಅದು ಬೇಡ. ಅದು ಯಾತಕ್ಕೆ ಬೇಡ. ಜಸ್ಟ್ ಆ ಟೈಮ್ನಲ್ಲಿ ಬೇರೆ ಏನೇನಾದರೂ ಮಾಡಿ ಅಷ್ಟೇ. ಬುಕ್ಸ್ ಓದಿ ಸ್ಪಿರಿಚುಯಾಲಿಟಿ ಬಗ್ಗೆ ಯೋಚನೆ ಮಾಡಿ. ನಮ್ಗೆ ಅಲ್ಟಿಮೇಟ್ ಆಗಿ ನಮಗೆ ಆ ಸ್ಪಿರಿಚುಯಾಲಿಟಿ ಇತ್ತು ಅಂತಂದರೆ ಈ ನೋವುಗಳು ಕಡಿಮೆ ಆಗುತ್ತೆ. ಫಾರ್ ದಟ್ ವಿ ನೀಡ್ ಸ್ಪಿರಿಚುಯಾಲಿಟಿ. ಸ್ಪಿರಿಚುಯಾಲಿಟಿ ಇಸ್ ನಥಿಂಗ್ ಬಟ್ ಟು ಬಿ ಹ್ಯಾಪಿ ಆಲ್ವೇಸ್ ಅಷ್ಟೇ. ನೀವು ಹ್ಯಾಪಿನೆಸ್ ನೀವು ಯಾವುದ್ರಲ್ಲಾದರೂ ಕಂಡುಕೊಳ್ಳಿ. ಅಂದರೆ ಸಮಾಜ ಬಾಹಿರ ಕೆಲಸಗಳನ್ನು ಮಾಡಿಕೊಂಡು ಎಲ್ಲ ಅಲ್ಲ, ನಿಮ್ಮ ಮನಸ್ಸಿಗೆ ಸಂತೋಷ ಆಗೋ ಥರದನ್ನ, ಸಮಾಜಕ್ಕೆ ತೊಂದರೆ ಇರ್ತಾರ, ನಿಮಗೆ ಏನೋ ತೊಂದರೆ ಆಗ್ದಲೇ ಇರ್ತಾರ, ನಿಮ್ಮ ಆರೋಗ್ಯಕ್ಕೆ ತೊಂದರೆ ಆಗ್ದಲೇ ಇರ್ತಾರ, ಅದಷ್ಟು ನೋಡ್ಕೊಂಡು ಜೀವನ ಮಾಡ್ಕೊಂಡು ಹೋಗಿ. ಇರೋದು ಇದೊಂದು ಜೀವನ, ಒಂದು ಲೈಫ್. ಹಿಂದೆ ಹುಟ್ಟಿದ್ವಿ, ಸತ್ತ ಮೇಲೆ ಏನಾಗ್ತೀವಿ ಗೊತ್ತಿಲ್ಲ, ಹಿಂದೆ ಏನಾಗಿತ್ತು ಗೊತ್ತಿಲ್ಲ, ಮುಂದೆ ಹುಡ್ತೀವಿ ಅಂತ ಯಾರು ಬರ್ಕೊಟ್ಟಿಲ್ಲ, ಗೊತ್ತಿಲ್ಲ. ಇರೋ ಒಂದು ಜೀವನ ಬದುಕಿ. ಗ್ರೇಟ್, ಥ್ಯಾಂಕ್ ಯು ಮೇಡಮ್. ಹಂಗೆ ಇಟ್ಬಿಟ್ರಲ್ಲ, ಮುಂದುವರ್ಸೋರ ಸರಿ ಆಚೆ ಇಟ್ಬಿಟ್ರಲ್ಲ. ಇದೊಂದು ದೇವರು ಏನಂತಾರೆ ಶಂಕರಾಚಾರ್ಯರು? ಶಂಕರಾಚಾರ್ಯರು ಎಲ್ಲ ಗುರುಗಳು ಇದ್ದಾರೆ ನಮ್ಮ ಹತ್ರ. ಓಕೆ, ಶಂಕರಾಚಾರ್ಯರು ಅದ್ವೈತ ತತ್ವ ಪ್ರತಿಪಾದಿಸಿದಂಥವ್ರು. ಒಳ್ಳೆದಾಗಲಿ ಎಲ್ರಿಗೂ, ಅವ್ರ ಆಶೀರ್ವಾದ ಇರಲಿ. ಸ್ವಲ್ಪ ಕಾಫಿ ಕುಡಿದು ಸ್ಟಾರ್ಟ್ ಮಾಡ್ಬೋದು. ಓ ವೈ ನಾಟ್ ಮೇಡಮ್, ನಿಮ್ಮ ಕೈ ಕಾಫಿ ಕುಡಿದು. ಅಡುಗೆ ಮನೆ ನೋಡಿ, ಅಡುಗೆ ಮನೆ ಇದೇ ದೊಡ್ಡದಿದೆ ಆ್ಯಕ್ಚುಲಿ. ಹೌದು. ನಮಗೆ ಏನಂತಂದ್ರೆ ನೋಡಿ, ಅಡುಗೆ ಮನೇಲೆ ಇದು ಡೈನಿಂಗ್ ಟೇಬಲ್ ಬೇಕು. ಎಷ್ಟು ಕ್ಯೂಟ್ ಆಗಿರೋದು ಡೈನಿಂಗ್ ಟೇಬಲ್ ಮಾಡ್ಕೊಂಡಿದ್ದೀವಿ. ಅಷ್ಟೇ. ನಮ್ಗೆ ಏನ್ ಗೊತ್ತಾ, ಇವಾಗ ಕಾಫಿ ಟೇಬಲ್ ಅಂತ, ಅದು ಕೂತ್ಕೊಳ್ಳೋಕೆ ಚೆನ್ನಾಗಿರುತ್ತೆ, ನೀಟಾಗಿದೆ. ಬೇಡನೆ ಟೈಟ್ ಆಗಿ ಹಂಗೆ ಕಾಂಪ್ಯಾಕ್ಟ್. ಓಕೆ, ವೆರಿ ನೈಸ್, ಗ್ರೇಟ್. ಒಂದು ಗೃಹಿಣಿಯ ಮನಸ್ಸು ಹೇಗಿದೆ ಅಂತ ನೀವು ತಿಳ್ಕೊಬೇಕು ಅಂದರೆ ಅಡುಗೆ ಮನೆ ನೋಡಿ ಅಂತ ಮೇಡಮ್ ಅಂದ್ರಲ್ಲ. ಸೊ ಅವ್ರ ಮನಸ್ಸು ಹೇಗಿದೆ ನೀವು ದಯವಿಟ್ಟು ಅಡುಗೆ ಮಾಡಿ. ಎಷ್ಟು ಚೆನ್ನಾಗಿದೆ ನೋಡಿ, ಅದ್ಭುತವಾಗಿದೆ. ಎಲ್ಲೂ ಒಂದು ಕಣ ಗಲೀಜು ಇನ್ನೊಂದು ಸಿಗಲ್ಲ, ಅಚ್ಚುಕಟ್ಟಾದ ಶಿಸ್ತಾದ. ಅಂದರೆ ಅವ್ರ ಬದುಕಿನ ಪ್ರತಿಫಲನ. ದಿ ಇಂಡೆಕ್ಸ್ ಆಫ್ ದೇರ್ ಮೈಂಡ್, ಫೇಸ್ ಇಸ್ ದಿ ಇಂಡೆಕ್ಸ್ ಆಫ್ ಮೈಂಡ್ ಅಂದರೆ ಕಿಚನ್ ಇಸ್ ದಿ ಇಂಡೆಕ್ಸ್ ಆಫ್ ಎ ಹೌಸ್ ವೈಫ್, ಅರೆ ಗೃಹಿಣಿ, ಅರೆ ಹೆಣ್ಮಗು. ಅಲ್ಲ, ಅದು ಯಾಕೆಂದ್ರೆ ಇಲ್ಲೇ ನಮ್ಗೆಲ್ಲದು ಒಂದೇನು ಗೊತ್ತಾ, ನಮ್ಮ ಆರೋಗ್ಯ ನಮ್ ನಗ್ತಾ ಇರೋದಕ್ಕೆ ಕಾರಣ ನಮ್ಮ ಮಧ್ಯಪ್ರದೇಶ ಚೆನ್ನಾಗಿತ್ತು ಅಂದ್ರೆ ನಿಮ್ಗೆಲ್ಲವೂ ಚೆನ್ನಾಗಿರುತ್ತೆ. ಮಧ್ಯಪ್ರದೇಶ ಔಟ್ ಆಯ್ತಾ, ಮನಸ್ಸು ಚೆನ್ನಾಗಿರಲ್ಲ, ದೇಹ ಚೆನ್ನಾಗಿರಲ್ಲ, ಆರೋಗ್ಯಗಳೆಲ್ಲ ಹಾಳಾಗುತ್ತೆ. ಸೊ ಮಧ್ಯಪ್ರದೇಶಕ್ಕೆ ಇದು ಸೂಕ್ತವಾದ ಜಾಗ. ಇದನ್ನ ಅದಕ್ಕೆ ಚೆನ್ನಾಗಿ ನೋಡಿ. ಮಧ್ಯಪ್ರದೇಶಕ್ಕೆ ಬೇಕಾಗಿರೋ ಮುಖ್ಯ ಪ್ರದೇಶ. ಓಕೆ, ಗ್ರೇಟ್.
ಬನ್ನಿ ಈಗ ಮೇಡಮ್ ಒಂದು ಒಳ್ಳೆ ಕಾಫಿ ಕೊಡ್ತಾರೆ, ಕೊಡ್ತೀನಿ, ಕುಡಿದು ಶುರು ಮಾಡೋಣ. ಮತ್ತೆ ನಿಮ್ಮ ಡ್ರೆಸ್ ಸೆನ್ಸ್ ಬಹಳ ಮುತುವರ್ಜಿಯಿಂದ ಮಾಡ್ತೀರಿ ಮೇಡಮ್. ಹೌದು. ನನಗೆ ಅದು ಸೀರಿಯಲ್ಲೂ ಮತ್ತೆ ನನ್ಗೆ ಇದರಲ್ಲೂ ನನ್ಗೆ ಅದೇ ಹೇಳೋದು, ನನ್ನ ಡ್ರೆಸ್ ಬಗ್ಗೆ ಎಲ್ಲರೂ ಆಲ್ ಡೈರೆಕ್ಟರ್ಸ್ ಆರ್ ವೆರಿ ಹ್ಯಾಪಿ. ನಾವು ಮಾಯಾಮೃಗ ಮಾಡ್ತಿರ್ಬೇಕಾದ್ರೆ ಇವನ್ TNS ಸರ್ ಅದನ್ನೇ ಹೇಳ್ತಾ ಇದ್ದಿದ್ದು, ನನ್ಗೊಬ್ಬಳಿಗೆ ಟೈಮು ಭಾಳ ಬೇಗ ಅಂದರೆ ಡ್ರೆಸ್ ಚೇಂಜ್ ಮಾಡೋದಕ್ಕೆ ಅವಾಗ ಇವಾಗಿನ ಥರ ಲೀಜರಿ ಆಗಲಿ ನಾವು ಇರೋಕ್ಕಾಗ್ತಾ ಇರಲಿಲ್ಲ. ಅವಾಗ ಆ ಟೆನ್ಷನ್ನು ಇದು ಅವಾಗಿಂದು ಲೈಫೇ ಬೇರೆ ಆರ್ಟಿಸ್ಟ್ಗಳದ್ದು. ಇವಾಗ ಹಾಗಿಲ್ಲ. ಆಗ ಡ್ರೆಸ್ ನಾನು ಬೇಗ ಹೋಗಿ ಬೇಗ ಚೇಂಜ್ ಮಾಡ್ತಿದ್ದೆ. ಅಂದರೆ ನನ್ನ ಹತ್ರ ಅಷ್ಟು ಸ್ಯಾರೀಸ್ ಅವಾಗ್ಲಿಂದನೇ ಇತ್ತು. ಯಾಕೆ ಶ್ರೀಮತಿ ಹೋಗಿ ಬೇಗ 5 ನಿಮಿಷ ಟೈಮ್ ಇದೆ, ಎಷ್ಟೊತ್ತು ತಗೊಳ್ತಾ? 3 ಮಿನಿಟ್ಸ್ ಸಾಕು ಒಂದು ಸಾರಿ ಚೇಂಜ್ ಮಾಡೋಕ್ಕೆ. ಎಸ್, 3 ಮಿನಿಟ್ಸಲ್ಲಿ ಉಟ್ಕೊಂಡು ಬಂದುಬಿಡ್ತಿದ್ದೆ ನಾನು. ವಾವ್. ಸೊ ಅದು ಅವಾಗ್ಲಿಂದನೂ ಮಾಡ್ಕೊಂಡು ಬಂದಿದ್ದೀನಿ ನಾನು. ಸೊ ಬೇಗ ರೆಡಿ ಆಗಬೇಕು ಅಂದರೆ ಈ ಕ್ಷಣಕ್ಕೂ ನಾನು ಯಾವತ್ತೇ ಆಗಲಿ ಡೈರೆಕ್ಟರ್ಸ್ಗಾಗಲಿ ಯಾರಿಗಾಗಲಿ ನಂದು ಒಂದೇ ಒಂದು ಏನಂದರೆ ಯಾರನ್ನೂ ಕಾಯಿಸೋದಿಲ್ಲ. ನಾನು ಅವ್ರು ಹೇಳಕ್ಕೆ ಮುಂಚೆ ನಾನು ಅಲ್ಲಿ ಇರಬೇಕಷ್ಟೆ. ಇದು ನಾನು ಮುಂಚಿಂದನೂ ಬೆಳೆಸ್ಕೊಂಬಂದಿರೋದು ಒಂದು. ನೋಡಿ, ಕಲಾವಿದರಿಗೆ ಅವರ ಪ್ರತಿಭೆ, ಅಭಿನಯ, ಡೈಲಾಗ್ ಹೇಳೋದು, ಅಭಿನಯ ಕಲೆ ಎಲ್ಲರ ಜೊತೆಗೆ ಈ ಗುಣಗಳು ಇರಬೇಕು. ಸರಿಯಾದ ಸಮಯ ಪಾಲನೆ, ಸರಿಯಾದ ಒಂದು ಶಿಸ್ತು, ಒಂದು ಅಲ್ಲ, ಅದು ಎರಡೂ. ಇವಾಗ ನಿಮಗೆ ಡೈರೆಕ್ಟರ್ ಚೆನ್ನಾಗಿದೆ, ಇವಾಗ ಕಲಾವಿದರೇ ನಿಮಗೆ ಸರಿಯಾಗಿಲ್ಲ ಅಂತಂದರೆ ಇಲ್ಲೂ ಕಷ್ಟ ಆಗುತ್ತೆ. ಇದೇನು ಅಂದರೆ ಟೀಮ್ ವರ್ಕ್ ಅಲ್ವಾ ನಮ್ಮದು. ಟೀಮ್ ವರ್ಕಲ್ಲಿ ನಿಮಗೆ 2 ಕಡೆನೂ ಬೇಕು. ನಿಮ್ಗೆ ಅದು ಎಲ್ಲರೂ ಸೇರಿ ಮಾಡುವಂಥ ಕೆಲಸ ಇದು. ಒಂದು ಅದ್ಭುತವಾಗಿ ನಿಮಗೆ ಔಟ್ಕಮ್ ಬರಬೇಕು ಅಂತಂದರೆ ಹಿಂದೆ ತುಂಬ ಜನ ಇರ್ತಾರೆ. ಇವಾಗ ಯಾವುದೋ ಒಂದು ಫಿಲಮ್ ಆಗಲಿ, ಒಂದು ಸೀರೆ ಬೇಡ ಅಂದ್ಬಿಡ್ತಾರೆ. ಬಟ್ ಅದ್ರ ಹಿಂದೆ ಎಷ್ಟು ಜನ ಕೆಲಸ ಮಾಡಿರ್ತಾರಲ್ಲ, ಅಷ್ಟು ಜನದ ಪರಿಶ್ರಮ. ಗ್ರೇಟ್, ವೆರಿ ನೈಸ್. ಈಗಲೂ ಬಿಸಿ ಇದ್ದೀರಿ? ಈಗ ಕರಿಮಣಿ ಸೀರಿಯಲಲ್ಲಿ ಮಾಡ್ತಾ ಇದ್ದೀನಿ, ಕಲರ್ಸ್ ಕನ್ನಡ. ಕಂಟಿನ್ಯೂಟಿ 200 ಎಪಿಸೋಡ್ಸ್ ಆಗ್ತಾ ಬಂತದ್ದು. ನಮ್ಮ ಪಾಪ ಡೈರೆಕ್ಟರ್ ಬೇರೆ ವಿನೋದ್ ದೋಂಡಾಳೆ ಅವರು ಇಲ್ದಲ್ಲೇ ಇರೋದ್ರಿಂದ ಅದೊಂದು ಸ್ವಲ್ಪ ದೊಡ್ಡ ಪ್ರೊಡಕ್ಷನ್ ಅವ್ರದ್ದೇ ಇತ್ತು ಅದು. ಹೌದು. ಅದೊಂದು ಸ್ವಲ್ಪ ಅದೊಂದು ಮನಸ್ಸಿಗೆ ನೋವಾಗುತ್ತೆ. ಅದು ಅವ್ರದ್ದೇ ಕಂಟಿನ್ಯೂ ಆಗ್ತಾ ಇದೆ ಇವಾಗ. ಅದೇ ವೃದ್ಧಿ ಕ್ರಿಯೇಷನ್ಸೇ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಅದು ಯಾರು ಅವ್ರ ಮನೆಯವ್ರು ಮಾಡ್ತಾರೆ? ಎಲ್ಲ ಇವರು ಮಾಡ್ತಿದ್ದಾರಲ್ಲ, ವರ್ಧನ್ ಹರಿ ಎಲ್ಲ ಅವರ ಇದಕ್ಕೆ ಬಂದಿದೆ. ಸೊ ನಾವು ಹೀಸ್ ದ ಪ್ರೊಡ್ಯೂಸರ್. ಚೆನ್ನಾಗಿ ಹೋಗ್ತದೆ ಸೀರಿಯಲ್, ಚೆನ್ನಾಗಿ ಹೋಗ್ತಿದೆ. ಮುಂಚೆ 9:30 10 ಬರ್ತಿತ್ತು. ಈಗ ಬಿಗ್ ಬಾಸ್ ಇಂದಾಗಿ ನಮಗೆ 6ರಿಂದ 6:30 ಬರ್ತಾ ಇದೆ. ಬಟ್ TRP ಇಸ್ ವೆರಿ ಗುಡ್. ಸೊ ಚೆನ್ನಾಗಿ ನಡೀತಾ ಇದೆ ಅದು. ನೋಡಿ, ವಿನೋದ್ ದೋಂಡಾಲೆ ಅವರು ಆ ಕ್ಷಣ ಪಾಸ್ ಆಗಿಬಿಟ್ಟಿದ್ರೆ ಜೊತೆಗೆ ಇರೋರು ಇವತ್ತು. ಇಲ್ಲ, ನಾವು ಅವ್ರನ್ನ ತುಂಬ ಹತ್ತಿರದಿಂದ ನೋಡಿರೋದು. ಅವರು ಹೋಗೋಕ್ಕೆ 2 ದಿವಸ ಮುಂಚೆ ನಾವೆಲ್ಲ ಪಾಂಡಿಚೇರಿಗೆ ಹೋಗಿದ್ದೀವಿ. ಅವಾಗೆಲ್ಲ ದೇವಸ್ಥಾನದಲ್ಲಿ ಒಂಥರ ಮಾಡೋರು. ನನಗೆ ಅವಾಗ ಹೇಳಿದೆ, ನಿಮಗೆ ಕೌನ್ಸಿಲಿಂಗ್ ಬೇಕು ವಿನೋದ್, ನೀವು ತುಂಬ ಒಂಥರ ಬೇರೆ ಥರ ಆಡ್ತಿದ್ದೀರಾ ಅಂತ ಹೇಳ್ತಾ ಇದ್ದೆ ನಾನು. ಏನು ಹೇಗೆ ಬಿಹೇವ್ ಮಾಡೋರು? ತುಂಬ ಅಳೋರು ದೇವ್ರ ಮುಂದೆ. ಅಲ್ಲಿ ಬಂದು ಒಂದು ಕಡೆ ಕುತ್ಕೊಂಡ್ಬಿಟ್ಟು ಹಿಂಗೆ ಇಟ್ಕೊಂಡು ಅಳೋರು, ಅಲ್ಲೇ ಮಲಗಿಬಿಡೋರು. ಸಚ್ ಎ ಬಿಗ್ ಡೈರೆಕ್ಟರ್. ಪಾಪ ಅವ್ರ ಮನಸ್ಸಲ್ಲಿ ಏನಾಗ್ತೀನಿ ಗೊತ್ತಿಲ್ಲ. ಹರಿ ಕ್ಷಮಿಸ್ಬಿಡಿ ನನ್ನ, ಮೇಡಮ್ ನನ್ನ ಕ್ಷಮಿಸ್ಬಿಡಿ, ನೀವು ನನಗೆ ತಾಯಿ ಥರ, ನನ್ನ ಕ್ಷಮಿಸ್ಬಿಡಿ, ಹರಿ ನನ್ನ ಕ್ಷಮಿಸ್ಬಿಡಿ, ಹರಿ ಕ್ಷಮಿಸ್ಬಿಡಿ, ನಾನು ತಪ್ಪು ಮಾಡಿದೆ, ಹರಿ ನನ್ನ ಕ್ಷಮಿಸ್ಬಿಡಿ, ತಪ್ಪು ಮಾಡಿದೆ. ಇದೇ ಮಾತಾಡ್ತಿದ್ರು. ತಿರುಪತಿಗೆ ಹೋದಾಗ ಇಲ್ಲಿ ಬಂದು ಕಾಲಿಗೆ ನಮಸ್ಕಾರ ಮಾಡೋಕೆ ಬಂದರು. ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ? ಹೌದು, ಯಾಕೆ ಅಂತಂದರೆ ಇಲ್ಲ ನಾನು ತಿರುಪತಿಯಿಂದ ವಾಪಸ್ ಬರೋದೇ ಬೇಡ ಅಂದ್ಕೊಂಡಿದ್ದೆ. ಅಂದರೆ ಹಾಗೆಲ್ಲ ಮಾತಾಡಬಾರ್ದು, ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದೀವಿ ಅಲ್ವಾ. ನನ್ನ ಹತ್ರ ತುಂಬ ನೋವುಗಳನ್ನು ಹೇಳ್ಕೊಳ್ಳೋರು. ಬಟ್ ಆ ಥರ ಅವ್ರಿಗೆ ಯಾವುದೇ ಮನುಷ್ಯ ಆಗಲಿ ನಿಮಗೆ ಕೌನ್ಸಿಲಿಂಗ್ ಬೇಕಾಗುತ್ತೆ ಆ ಕ್ಷಣ. ಇವಾಗ ನಿಮಗೆ ದೇಹಕ್ಕೆ ಹೇಗೆ ನಿಮಗೆ ಜ್ವರ, ಕೆಮ್ಮು, ನೆಗಡಿ ಬರುತ್ತೋ ಹಾಗೆ ಇದಕ್ಕೂ ಬರುತ್ತೆ. ಆ ಟೈಮ್ನಲ್ಲಿ ಟ್ರೀಟ್ಮೆಂಟ್ ತೊಗೊಂತು ಅಂದರೆ ಖಂಡಿತ ಸರಿ ಹೋಗುತ್ತೆ. ಅವತ್ತು ಅದೊಂದು ದಿವಸ ಆ ಕ್ಷಣ ಒಂದು ಪಾಸ್ ಆಗಿಬಿಟ್ಟಿದ್ದಿದ್ರೆ ನಿಜವಲ್ಲೂ ನಾವು ಅವ್ರನ್ನ ಕಳ್ಕೊತಾ ಇಲ್ಲ. ಇವತ್ತಿಗೂ ಅದು ತುಂಬ ನೋವಾಗುತ್ತೆ. ಏಕೆಂದರೆ ಡೈಲಿ 3-4 ಸತಿ ಫೋನ್ ಮಾಡೋರು ಅವರು. ತುಂಬ ಒಂಥರ ಒಳ್ಳೆ ಬಾಂಧವ್ಯ ಆಯಿತು. ಅವರು ವರ್ಧನ್ ಹರಿ ಬರೋರು, ಅವ್ರು ಬರೋರು, ಕೂತ್ಕೊಂಡು ನಮ್ಮ ಮನೇಲಿ ಡಿಸ್ಕಷನ್ಸ್ ಆಗ್ತಾಯಿತ್ತು. ಎಲ್ಲ ಮಾಡ್ತಿದ್ದಾಗ ಅದೊಂಥರ ಭಾಳ ನೋವಾಗುತ್ತೆ. ಅದೊಂದು ಫೈನಾನ್ಷಿಯಲ್ ಆಗಿ ಅದೇ ಸ್ವಲ್ಪ ಪ್ರಾಬ್ಲಮ್ ಮಾಡ್ಕೊಂಡಿದ್ದವ್ರು ಪಾಪ. ಸಿನಿಮಾ ಅದು ಏನಂದರೆ ಸಿನಿಮಾಗೆ ಅಂದರೆ ಆಗ್ತಿತ್ತು. ಇವಾಗ ಯಾರೊಬ್ರು ಬಂದಿದ್ದಾರೆ ಅದನ್ನು ಕಂಟಿನ್ಯೂ ಮಾಡ್ತೀನಿ ಅಂತ ಹಿಂದಿನ ದಿವಸ ಎಲ್ಲ ಮಾತಾಗ್ತಿತ್ತು. ಬಟ್ ಅವ್ರಿಗೆ ಸೆಲ್ಫ್ ಕಾನ್ಫಿಡೆನ್ಸ್ ಹೋಗ್ಬಿಟ್ಟಿತ್ತು. ನನ್ನ ಪ್ರಕಾರ ಸೆಲ್ಫ್ ಕಾನ್ಫಿಡೆನ್ಸ್ ಹೋಗ್ಬಿಟ್ಟಿತ್ತು. ಯಾರೊಬ್ರು ಬಂದ್ರೂ ಅವ್ರ ಹೆಂಡತಿ ಹೇಳ್ತಿರು, ನೀವು 4 ಕೋಟಿ ಮತ್ತೆ ಸಾಲ ಆಗ್ಬಿಟ್ರೆ ಮತ್ತೆ ಹೇಗೆ ತೀರಿಸೋದು? ಸೊ ಆ ಥರದ್ದೆಲ್ಲ ಅವ್ರಿಗೆ ಏನೇನೋ ಅವ್ರ ತಲೆಯಲ್ಲಿ ಏನೇನೋ ನಡೀತಾ ಇತ್ತು ಪಾಪ. ಅದೊಂದು ನಮಗೆ ಆ ಮೊಮೆಂಟು ನಮಗೆ ಗೊತ್ತಾಗಲಿಲ್ಲ. ಯಾರೂ ಒಬ್ಬರನ್ನೇ ಬಿಡ್ತಿರ್ಲಿಲ್ಲ. ಏನು ಅವರೆಲ್ಲ ಡೆತ್ ನೋಟು ಎಲ್ಲ ಪಾಪ ಬರ್ತಿದ್ದಾರೆ. ನಿಜಾಲು ಅವ್ರು ಎಂಥ ಒಳ್ಳೆ ಮನುಷ್ಯ ಅಂದರೆ ಅವ್ರನ್ನ ಕಳ್ಕೊಂಡು ನಮಗಂತೂ ತುಂಬಾ ಮನಸ್ಸಿಗೆ ನೋವಾಗಿದೆ. ಎವ್ರಿ ಡೇ ನಮ್ಗೆ ಅವ್ರು ನೆನಪು ಬರ್ತಾರೆ. ಎಲ್ಲ ಕ್ಷಣಗಳು ನೆನಪಿಗೆ ಬರುತ್ತೆ. ಅವ್ರದ್ದೇ ಸೀರಿಯಲಲ್ಲಿ ಮಾಡ್ತಾ ಇರ್ತೀವಿ. ಅಷ್ಟು ಚೆನ್ನಾಗಿದ್ದು ನಮಗೆ
ಸುಮಾರು ಒಂದು 25 ವರ್ಷದಿಂದ ಗೊತ್ತಿರೋರು. ಮತ್ತು ಅವ್ರು ತುಂಬ ಬಡತನದಿಂದ ಬಂದು ಸಣ್ಣ ಹಂತದಿಂದ ಬೆಳೆದು ಅಲ್ಲ, ಅಂತ ಡೈರೆಕ್ಟರ್ ಸಿಕ್ಕೋದು ತುಂಬ ಕಷ್ಟ. ಆ ಪೇಷನ್ಸು ಮತ್ತು ಅವ್ರದ್ದು ಕ್ರಿಯೇಟಿವಿಟಿ, ಕೂತಲ್ಲೇ ಪಟ್ಟ ಪಟ್ಟ ಹೆಂಗೆ ಮಾಡೋರು ಅವರು, ಅದು ನಮ್ಮ ಈಗ ಬೇಕಾಗಿತ್ತು, ಇವತ್ತಿನ ಕಾಲಮಾನಕ್ಕೆ ಬೇಕಿತ್ತು ಆ ಸ್ಕಿಲ್ಗಳು. ಅವ್ರ ಕುಟುಂಬ ಹೆಂಗಿದೆ ಈಗ? ಆ ಕುಟುಂಬ ಪರವಾಗಿಲ್ಲ, ಚೇತರಿಸ್ಕೊಳ್ತಾ ಇದ್ದಾರೆ. ಇನ್ನು ಚೇತರಿಸ್ಕೋಬೇಕು ಸ್ವಲ್ಪ. ಅಲ್ಲ, ಈಗ ನಾನು ಹೇಳೋದೀಗ ಅವರು ತಮ್ಮ ಜೀವನ ಕಳ್ಕೊಂಡ್ರಲ್ಲ, ಸಾಲಕ್ಕೆ ಹೆದರಿ ಸಾಲ ತಿರೋಯ್ತಾ ನೋಡಿ. ಆ ಧೈರ್ಯನ ಇರೋ ಧೈರ್ಯ ಮಾಡಿಬಿಟ್ಟಿದ್ದಿದ್ರೆ, ಇವಾಗ ಸುಯಿಸೈಡ್ ಮಾಡ್ಕೊಳ್ಳೋ ಧೈರ್ಯನ ಬದುಕೋಕೆ ತೋರಿಸಿದ್ರೆ ತುಂಬ ಕಷ್ಟ. ನೀವುಗೆ ಪ್ರಾಣ ಕಳ್ಕೊಳ್ಳೋದೊಂದಿದೆಯಲ್ಲ, ಅದು ತುಂಬ ಕಷ್ಟ. ಅದು ನನ್ನ ಚೂರು ಇದರಲ್ಲಿ ಅವ್ರು ತೋರಿಸ್ಬಿಟ್ಟಿದ್ದಾರೆ, ತುಂಬ ಚೆನ್ನಾಗಿರ್ತಿತ್ತು. ಬಟ್ ಆ ಮೊಮೆಂಟಲ್ಲಿ ಅವ್ರಿಗೆ ಏನಿತ್ತೋ ಮನಸ್ಥಿತಿಗಳು ಹೇಗಿತ್ತೋ ಅವನಿಗೆ ಮಾತ್ರ ಗೊತ್ತದು. ಅದೊಂದು ತುಂಬ ನೋವಾಗೋದು ಅದೊಂದೇ. ಬಟ್ ಇವಾಗ ನೋಡಿ, ಸೀರಿಯಲ್ ಕಂಟಿನ್ಯೂ ಆಗ್ತಿದ್ದೇನೋ ಚಾನಲ್ನವ್ರು ಹಾಗೆ ಅದು ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಸೊ ವರ್ಧನ್ ಅವರು ಪೂರ್ತಿ ಅದರ ಬಗ್ಗೆ ಜವಾಬ್ದಾರಿ ತೊಗೊಂಡು ಮಾಡ್ತಾ ಇದ್ದಾರೆ. ಸೊ ಎಲ್ಲ ಕಲಾವಿದರುಗಳು ತುಂಬ ಜನ ಇದ್ದೀವಿ ಅದರಲ್ಲಿ, ಚೆನ್ನಾಗಿ ಆಗಬೇಕು, ಅದಷ್ಟೇ. ಈ ನೆಪದಲ್ಲಿ ನಾನು ಎಲ್ಲರನ್ನೂ ಕೇಳ್ಕೊಳ್ಳೋದು, ದುಃಖ, ನೋವು, ಸಾಲ, ಹತಾಶೆ, ಹಿಂಸೆ, ಕ್ಷೋಭೆ, ಸಾಂಸಾರಿಕ ಕಿರಿಕಿರಿ ಏನು ಬೇಕಾದರೂ ಬರ್ಬೋದು, ಬಂದೇ ಬರುತ್ತೆ ಪ್ರತಿಯೊಬ್ಬರ ಜೀವನದಲ್ಲಿ. ಆದರೆ ಜೀವ ಕಳ್ಕೊಳ್ಳುವಂತಹ ಉತ್ತುಂಗಕ್ಕೆ ಯಾರೂ ಹೋಗಬಾರ್ದು ಅಂತ ಅನ್ನೋದು ನನ್ನ ಮನವಿ. ಯಾಕಂದರೆ ಹೋದರೆ ಬರಲ್ಲ. ಗುರುಪ್ರಸಾದ್ ಸರ್ ಹೋಗ್ಬಿಟ್ರು, ಇವಾಗ ಅವರು ಮಾಡಿಕೊಂಡ್ರು. ಇದೆಲ್ಲ ನಮ್ಮ ಇಂಡಸ್ಟ್ರಿನವ್ರು ಹೀಗೆ ಮಾಡ್ಕೊಳ್ತಾ ಇತ್ತು ಅಂತಂದರೆ ನಾವು ವಿ ಶುಡ್ ಬಿಕಮ್ ಎಕ್ಸಾಂಪಲ್ ಟು ಅದರ್ಸ್. ನಾಟ್ ಬ್ಯಾಡ್ ಎಕ್ಸಾಂಪಲ್ಸ್, ಗುಡ್ ಎಕ್ಸಾಂಪಲ್. ನಿಂತು ಕಷ್ಟಗಳು ನಿಭಾಯಿಸೋನು ಹೀರೋ. ಹೌದು, ಎಲ್ಲ ಕಷ್ಟಗಳು ಬರುತ್ತೆ, ಯಾರಿಗೆ ಕಷ್ಟ ಬರಲ್ಲ. ವಿನೋದ್ ದೊಂಡಾಳಿಗಂತೂ ಮನೆಯವ್ರದ್ದು ಅಷ್ಟೂ ಜನದ್ದು ಸಪೋರ್ಟ್ ಇದೆ, ಎಲ್ಲರ ಸಪೋರ್ಟು ಇದೆ. ಓಕೆ, ಅಷ್ಟು ಚೆನ್ನಾಗಿದ್ದಿದ್ದು ನಮ್ಗೆ ಅವತ್ತು ಹೋದಾಗ ನಂಗೆ ಆಶ್ಚರ್ಯ. ನನಗೆ ಅವರ ಅಣ್ಣ ತಮ್ಮಂದರು, ಅವರ ತಂದೆ ಇದ್ದಾರೆ, ಎಲ್ಲರೂ ಎಷ್ಟು ಪ್ರೀತಿ ಕೊಡೋರು. ಅದು ಏನೋ ಆ ಮೊಮೆಂಟಲ್ಲಿ ಅವ್ರಿಗೆ ಪಾಪ ಅದು ಏನಾಯ್ತೋ ಏನೋ. ಏನಾಗಲಿ ಮುಂದೆ ಸಾಗುನಿ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ, ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.